ನಮಸ್ಕಾರ ವೀಕ್ಷಕರೇ. ಈ ದಿನದ ಎಪಿಸೋಡ್ ತುಂಬಾನೇ ಸ್ಪೆಷಲ್ ಆಗಿರತ್ತೆ ಅಂತ ನಾನಾದ್ರೂ ಭಾವಿಸಿರ್ತೀನಿ. ಈ ದಿನ ನಾನು ಯಾರನ್ನ ಪರಿಚಯ ಮಾಡಕ್ ಹೊರಟಿದ್ದೀನಿ ಅಂತಂದ್ರೆ, ಈಗಾಗ್ಲೇ ನಾನು ನಿಂತಿರೋ ಜಾಗ ನೋಡಿದ್ರೆ ಕೆಲವ್ರಿಗಂತೂ ಗೊತ್ತಾಗಿರುತ್ತೆ. ಹೌದು, ವೈದ್ಯೋ ನಾರಾಯಣೋ ಹರಿ ಎನ್ನುವಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನ ಸಲ್ಲಿಸಿ ತುರುವೇಕೆರೆಯ ಜನಮಾನಸದಲ್ಲಿ ನೆಲೆಯಾಗಿರುವಂತ ಆದರ್ಶ ವ್ಯಕ್ತಿತ್ವವನ್ನ ಹೊಂದಿರುವಂತಹ ಶ್ರೀಯುತ ಡಾಕ್ಟರ್ ನಂಜಪ್ಪನವರು. वैद्यो नारायणो हरि वैद्यो नारायणो हरि वैद्यो नारायणो हरि वैद्यो नारायणो. ಒಂದು ಸ್ಟೆಟಾಸ್ಕೋಪ್ ನ ಹಿಂದಿರುವಂತಹ ಅವರ ನಿಜವಾದ ವ್ಯಕ್ತಿತ್ವ ಹೇಗಿರುತ್ತೆ, ಅವರ ದಿನಚರಿ ಏನು, ಅವರ ಆದರ್ಶಗಳು ಹಾಗೂ ವೈಟ್ ಕೋಟ್ ನ ಹಿಂದಿರುವಂತಹ ಸವಾಲುಗಳು ಏನು ಅನ್ನೋದನ್ನ ನಮ್ಮ ಜೀವ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಾಧಕರ ಹಿರಿಮೆಯ ಸರಣಿಯ 2ನೇ ಭಾಗದಲ್ಲಿ ನಾವ್ ಈ ದಿನ ತಿಳ್ಕೊಳ್ಳೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಸರ್, ನಮ್ಗೆ ನಿಮ್ ಬಗ್ಗೆ ಗೊತ್ತು ಆಲ್ರೆಡಿ, ಆದ್ರೂ ನೀವು ನಮ್ಮ ವೀಕ್ಷಕರಿಗೆ ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಸರ್. ನಾನು ಡಾಕ್ಟರ್ ನಂಜಪ್ಪ ಅಂತ. ನನ್ನ ಕ್ವಾಲಿಫಿಕೇಷನ್ನು MBBS DCH ಮಾಡಿದ್ದೀನಿ. ಮಕ್ಕಳ ತಜ್ಞ. ನಾನು 1988-89ರಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಮಕ್ಕಳ ತಜ್ಞ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಬೆಂಗಳೂರಿನಲ್ಲಿ 2 ವರ್ಷ ಕೆಲಸ ಮಾಡಿಬಿಟ್ಟು 91ನೇ ಇಸ್ವಿಯಿಂದ ತುರುವೇಕೆರೆಯಲ್ಲಿ ಮಕ್ಕಳ ತಜ್ಞನಾಗಿ ಮಕ್ಕಳ ಸೇವೆಯನ್ನು ಮಾಡ್ತಾಯಿದ್ದೆ. ನಮ್ಮ ಊರು ತೊರಮಾನಹಳ್ಳಿ ಮಾಳೆ ಅಂತ ಕರೀತಾರೆ, ಅದನ್ನು ಬೂನಹಳ್ಳಿ ಮಾಳೆ ಅಂತಲೂ ಸಹಿತ ಕರೀತಾರೆ. ಅಲ್ಲಿ ನಾನು ಹುಟ್ಟಿದ್ದು. ಕೃಷಿ ಫ್ಯಾಮಿಲಿ ನಮ್ಮದು. ನಾನು ನಮ್ಮ ಮನೆಯಲ್ಲಿ 4ನೇಯ ಮಗ. ನಾವು ಒಟ್ಟು 6 ಜನ, ಅಕ್ಕಂದಿರಿಬ್ಬರು, ಅಣ್ಣಂದಿರು 3 ಜನ, ನಾನು ಕೊನೆಯವನು. ಹಾಗಾಗಿ ಅಲ್ಲಿ ನಾನು ಜನ್ಮ ತಾಳಿದ್ದು. ಈಗ 91ರಿಂದನೂ ಸಹಿತ ನಾನು ತುರುವೇಕೆರೆಯಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು? ನಿಮ್ಮ ವಿದ್ಯಾಭ್ಯಾಸ ಹೇಗ್ ನಡೀತು? ಬಾಲ್ಯದಲ್ಲಿ ನಾವು ಪ್ರಾಥಮಿಕ ತರಗತಿ 1ರಿಂದ 4 ತನಕ ತೊರಮಾನಹಳ್ಳಿ ಪ್ರೈಮರಿ ಸ್ಕೂಲ್ನಲ್ಲಿ ನಾನು ಓದಿದ್ದು. ನಮಗೆ ವೆಂಕಟರಾಮರಾಜ ಅರಸ್ ಅಂತ ಹೇಳ್ಬಿಟ್ಟು ನಮಗೆ ಗುರುಗಳಿದ್ದರು. ಅವರೇ ನಮಗೆ ಪ್ರಥಮ ಗುರು. ಸೊ ಅಲ್ಲಿ ನಾವು 1, 2, 3, 4 ಕಂಪ್ಲೀಟ್ ಮಾಡಿ ಅಲ್ಲಿಂದ ನಾವು ಮತ್ತೆ ಲೋಕಂನಹಳ್ಳಿಯಲ್ಲಿ ಮಿಡ್ಲ್ ಸ್ಕೂಲನ್ನು ಓದಿದ್ದು. ಆವಾಗೇನಾಗೋಯ್ತು, ಲೋಕಂನಹಳ್ಳಿಲಿ ಓದ್ಬೇಕಾದ್ರೆ 5ನೇ ತರಗತಿ 6, 7, 6ನೇ ತರಗತಿಯಲ್ಲಿ ಇದ್ದಾಗ ನಮ್ಮವು ಕತ್ತೆಗಳಿದ್ದು. ಕತ್ತೆಗಳು. ಸೊ ಕತ್ತೆ ಇದ್ದಾಗ ಏನಾಗೋಯ್ತು, ನಮ್ಮ ಅಣ್ಣ 40 ಕತ್ತೆ ಸಾಕಿದ್ದ. ಸೊ ಅವು ಅಲ್ಲೆಲ್ಲೋ ಆ ಕಡೆ ಕಿಬ್ನಳ್ಳಿ ಕಡೆ ಅವ್ನು ಮೇಯಿಸ್ತಾ ಇದ್ದ. ಅವನೇನ್ ಮಾಡ್ಬಿಟ್ಟ, ಮಧ್ಯದಲ್ಲಿ ಲೋಕಂನಹಳ್ಳಿ ಕಡೆಯಿಂದ 40 ಕತ್ತೆಗಳನ್ನ ಹೊಡ್ಕೊಂಬಿಟ್ಟು ಬಂದ್ಬಿಟ್ಟು ನಮ್ಮ ದೊಡ್ಡಣ್ಣ ನನಗೊಂದು ಒಂಟೆ ಅಂತ ಹೇಳ್ಬಿಟ್ಟು ಒಂದು ಬಿಳಿ ಕತ್ತೆ ಇತ್ತು. ಆ ಕತ್ತೆ ಮೇಲೆ ಕೂರಿಸ್ಬಿಟ್ಟು ಬ್ಯಾಗ ಕೊಳ್ಳಿ ನೇತಾಕ್ಬಿಟ್ಟು ಊರಿಗೆ ಕತ್ತೆ ಹೊಡ್ಕೊಂಡು ಹೋಗಪ್ಪ ಅಂತ ಕಳಿಸ್ದ. ಹೆಸರು ಒಂಟೆ ಅಂತ? ಒಂಟೆ ಬಿಳಿ ಇತ್ತಲ್ಲ, ಆ ತರ ಇತ್ತು. ಅದಕ್ಕೆ ಅದನ್ನ ಮೇಲೆ ಕೂರಿಸ್ಬಿಟ್ಟು ಕಳಿಸ್ದ. ನಾವು ಮತ್ತೆ ವಾಪಸ್ ಬರ್ಲಿಲ್ಲ 6 ತಿಂಗಳು ಸ್ಕೂಲ್ಗೆ. ಡ್ರಾಪ್ ಔಟ್ ವಿದ್ಯಾಭ್ಯಾಸ ನಮ್ದು. ಅವಾಗ ನೋಡಿ, ಈಗ ಸರ್ಕಾರ ಏನು ಸಮುದಾಯದತ್ತ ಶಾಲೆಗಳು ಅಂತ ಏನ್ ಮಾಡಿದಾರಲ್ಲ, ಅದನ್ನ ವೈಯಕ್ತಿಕವಾಗಿ ಆ ಕಾನೂನು ಆ ಒಂದು ಗುರುಗಳಿಗೆ, ಆ ಟೀಚರ್ಸ್ಗೆ ಇತ್ತು. ಅವಾಗ ಏನ್ ಮಾಡ್ಬಿಟ್ಟು, ಸಿದ್ದರಾಮಣ್ಣ ಅಂತ ಹೇಳ್ಬಿಟ್ಟು ಗೋಡೆಕೆರೆ ಅವರು ಟೀಚರು ನಮ್ಮ ಮನೆ ಹತ್ರ ಬಂದು, ನಮ್ಮ ಅಪ್ಪನ ಹೆಸರು ಗನ್ ಬೇಟಪ್ಪ ಅಂತ. ಸೊ ಬಂದ್ಬಿಟ್ಟು, ಏನ್ ಬೇಟಪ್ಪ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಲ್ವಾ? ಇಲ್ಲ ಸ್ವಾಮಿ, ನಮ್ಮ ಹತ್ರ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಹಂಗೆ ಅಂತ ಹೇಳ್ತಾ ಇತ್ತು ನಮ್ಮ ಅಪ್ಪ. ಆಮೇಲೆ ಇಲ್ಲಪ್ಪ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ವಾಪಸ್ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸ್ಕೊಂಡ್ರು, ಸಿದ್ದರಾಮಣ್ಣ ಮೇಷ್ಟ್ರು ಗೋಡೆಕೆರೆ ಅವರು. ಸೊ ಹಾಗಾಗಿ ಅವ್ರೇನಾದ್ರೂ ಅವತ್ತ ಮನ್ಸು ಮಾಡ್ದಾಗ ಹೋಗಿದ್ರೆ ನಮ್ಮ ಗುರುಗಳು, ನಮ್ಮ ಭವಿಷ್ಯ ಮುಗಿದು ಹೋಗೋದು. ಇದೊಂದು ನನಗೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ಕೊಂತ ಇದ್ದೀನಿ. ಸೊ ಅವಾಗ ಏನಂದ್ರೆ, ಒಂದು ಕತ್ತೆಗೆ 10 ಪೈಸಾ ಕೊಡೋರು ತೋಟದಲ್ಲಿ, ಕಟ್ಟಿದ್ರೆ ಅದನ್ನ ಒಂದು ರಾತ್ರಿ. ಸೊ ಹಾಗಾಗಿ ಅದರ ವೃತ್ತಿ ಆಗ್ಬಿಟ್ಟಿತ್ತು ನಮಗೆ. ಸೊ ಹಾಗಾಗಿ ಆ ಒಂದು ಏನು ಮರೆಯಲಾರ್ದಂಥ ಒಂದು ಸಂದರ್ಭ ಅದು. ಅದಾದ್ಮೇಲೆ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ, ಈ ಗೌರ್ಮೆಂಟ್ ಜೂನಿಯರ್ ಕಾಲೇಜು ತುರುವೇಕೆರೆ, ಇಲ್ಲಿಗೆ 8ನೇ ತರಗತಿಗೆ ಬಂದು ಸೇರ್ಕೊಂಡ್ವಿ. ಸೊ 7ನೇ ತರಗತಿನಲ್ಲಿ ಫಸ್ಟ್ ಕ್ಲಾಸ್ ಬಂತು. ಅವಾಗ ಇಂಗ್ಲೀಷ್ ಮೀಡಿಯಂ ಸೇರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡೋಗಿ ನಾನು ಕೇಳಿದಾಗ ಅವ್ರೇನು ಹೇಳಿದ್ರು, ಪ್ರಿನ್ಸಿಪಾಲ್ರು ಚಂದ್ರಪ್ಪನವ್ರು ಅಂತಿದ್ರು, ಇಲ್ಲಪ್ಪ ಈ ಕನ್ನಡದಲ್ಲೇ ಓದ್ಲಿ ಅಂತ ಹೇಳಿ ಅವರು ಇಂಗ್ಲೀಷ್ ಮೀಡಿಯಂ ಕೊಡಲಿಲ್ಲ.
ಪ್ರಿನ್ಸಿಪಾಲ್ರು. ಹ್ಮ್ ತಿರ್ಗಾ ಏನ್ ಮಾಡಿದ್ರು, ಕನ್ನಡ ಮೀಡಿಯಂಗೆ ಡಿ ಸೆಕ್ಷನ್ ಅಂತ ಹೇಳಿ ಅಲ್ಲಿ ಸೇರಿಸ್ಕೊಂಡ್ರು. ಡಿ ಸೆಕ್ಷನ್ಗೆ ಅದು ಕೊನೆ ಒಂದು ಶೆಡ್ಡಲ್ಲಿ ಇತ್ತು. ಆಮೇಲೆ ಅಲ್ಲಿ ಕನ್ನಡದಲ್ಲೇ 8, 9, 10 ಓದಿ ಹ್ಮ್ SLC ಸೆಕೆಂಡ್ ಕ್ಲಾಸು. ಓಕೆ. ತಿರ್ಗಾ ಮೊದಲೇ ಫಸ್ಟ್ PUCಗೆ ಇಂಗ್ಲಿಷ್ ಮೀಡಿಯಂ ಸೇರ್ಕೊಂಡ್ವಿ. ಎಲ್ಲಿ ನಾವು ಸರ್? ಕನ್ನಡ ಅದೇ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಅಲ್ಲೇ ತುರುವೇಕೆರೆ. ಕಂಟಿನ್ಯೂ. ಓಕೆ ತುರುವೇಕೆರೆ. ಓಕೆ. ಸೊ ಅದನ್ನ ಸೇರ್ಕೊಂಡ್ಬೇಕಾದ್ರೆ ನಮ್ಗೆ ಇಂಗ್ಲಿಷ್ ಬೇರೆ ಅರ್ಥ ಆಗ್ತಾ ಇರ್ಲಿಲ್ಲ. ಸಿಲೆಬಸ್ ಅಂದ್ರೆ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಕತೆ ಆಗೋಯ್ತು ಅಂತ ಹೇಳ್ಬಿಟ್ಟು ಹಂಗೂ ನಮ್ಮ ಫ್ರೆಂಡ್ ಭೈರಪ್ಪ ಅಂತಿದ್ರು, ನಮ್ಮೂರ್ನವ್ರೆ, ತಮ್ಮನಹಳ್ಳಿ ಅವರು. ಓಕೆ. ಸೊ ಅವರು, ನಾನು ಇಲ್ಲಪ್ಪ ಕಾಮರ್ಸ್ ಸೇರ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬೋದೆ. ಇಲ್ಲ ನಾನ್ ಬರಲ್ಲಪ್ಪ, ನೀನ್ ಬೇಕಾದ್ರೆ ಹೋಗಿ ಸೇರ್ಕೊಂತ ಅಂದ. ನೋಡಿ ಅಲ್ಲೂ ಒಂದು ಏನೋ ಒಂದು ಯೋಗ ಸೈನ್ಸ್ ತಗೊಂಡು ಡಾಕ್ಟರ್ ಹಬ್ಬಕ್ಕಿತ್ತು ಅಂತ ಏನಾರ ಆಗ್ಬೇಕಿತ್ತು. ಇತ್ತೇನೋ ವಿಧಿ. ಖಂಡಿತ. ಸೊ ಆ ಭೈರಪ್ಪ ಏನ್ ಮಾಡಿದ್ರೆ, ನಾನ್ ಬರಲ್ಲಪ್ಪ, ನಾನು ಸೈನ್ಸ್ ಅಲ್ಲಿ ಇರ್ತೀನಿ ಅಂತಂದ. ಅವನಿಗೋಸ್ಕರ ನಾನೇನ್ ಮಾಡಿದೆ, ಸೈನ್ಸ್ ಅಲ್ಲೇ ಉಳ್ಕೊಂಡೆ, ಕಷ್ಟ ಆಗ್ಲಿ ಅಂತ. ಆಮೇಲೆ ಏನಾಗೋಯ್ತು, ಫಸ್ಟ್ PUC ನಲ್ಲಿ 3rd ಕ್ಲಾಸ್ ಬಂತು. ಕಷ್ಟ ಐತಲ್ಲ ಸರ್, ನೀವು ಕನ್ನಡ ಕಷ್ಟ. ಮೀಡಿಯಂ ಇಂದ ಹೋಗಿದ್ದು. 3rd ಕ್ಲಾಸ್ ಮ್ಯಾಥಮೆಟಿಕ್ಸ್ 31, ಹ್ಮ್ ಆಮೇಲೆ ಫಿಸಿಕ್ಸ್ 42, ಮಾರ್ಕ್ಸ್ ಎಲ್ಲ ಆಮೇಲೆ ನೆನಪಿದೆ. ಕೆಮಿಸ್ಟ್ರಿ 42, Okay. ಆಮೇಲೆ ಬಯಾಲಜಿ 36, ಹ್ಮ್ ಜಸ್ಟ್ ಪಾಸು. ಹ್ಮ್ ಸೊ ಆಮೇಲೆ ತಿರ್ಗಾ ಸೆಕೆಂಡ್ ಇಯರ್ ನಲ್ಲಿ ಭೈರಪ್ಪ, ತೊರಮರಳ್ಳಿ ಭೈರಪ್ಪ, ನಾನು ಇಬ್ರು ಕಂಬೈನ್ ಸ್ಟಡಿ ಮಾಡಿದ್ವಿ. ಹ್ಮ್ ಸೊ ಹಾಗಾಗಿ ಸೆಕೆಂಡ್ ಇಯರ್ ನಲ್ಲಿ 91 ಬಂತು ಮ್ಯಾಥಮೆಟಿಕ್ಸ್. ಸೂಪರ್. ಸೊ ಸಾಲದಕ್ಕೆ ಕೆಂಪಣ್ಣ ಅಂತ ಮೇಷ್ಟ್ರಿದ್ರು. ಹ್ಮ್ ಸೊ ಅವರು ನಮಗೆ ನೈಟ್ ಟ್ಯೂಷನ್ ತಗೊಂಡರು. 11:30 ರಾತ್ರಿಗೆ ಬಿಡೋರು ಟ್ಯೂಷನ್ನ. ಹ್ಮ್ ಸೊ 11:30ನಲ್ಲಿ ನಮ್ಮ ತೊರಮನಹಳ್ಳಿಗೆ ಹೋಗ್ಬೇಕಿತ್ತು. ರಾತ್ರಿ 11:30ನಲ್ಲಿ ಹಾ. ಸೈಕಲ್ ನಲ್ಲಿ ಹೋಗಿವು. ಅದು ಸೈಕಲ್ಗೆ ಡಬಲ್ ಟೈರು, ಪಂಚರ್ ಆಗ್ಬಿಡುತ್ತೆ ಅಂತ. ರೋಡ್ಗಳು ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ಏನಿಲ್ಲ, ಬರೇ ಈ ದೀಪದ ಬೆಳಕಿನಲ್ಲಿ ನಾವು ಓದ್ತಾ ಇದ್ದಿದ್ದು, ಸಿಮೆಣೆ ದೀಪ. ಸೊ ಹಾಗಾಗಿ ಸೆಕೆಂಡ್ ಇಯರ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಅವಾಗ ಎಲ್ಲಿ ಸೀಟ್ಗಳಿಗೆ ಹಾಕಿದ್ರು ಎಲ್ಲಾ ಕಾಲೇಜ್ನಲ್ಲೂ ನನಗೆ ಅವಕಾಶ ಅವಕಾಶ ಸಿಕ್ತು. ಖಂಡಿತ. ಸೊ ಹಾಗಾಗಿ ಹುಬ್ಳಿಗೆ ಹೋಗಿ, ಹುಬ್ಳಿನಲ್ಲಿ ಕೇವಲ 15,000 to 20,000ಕ್ಕೆ MBBS ಮುಗಿಸ್ಕೊಂಡು ಬಂದೆ. ಇವತ್ತಿನ ಎಜುಕೇಶನ್ ನೋಡ್ಕೊಂಡ್ರೆ ಅವಾಗಿಂದ ಎಷ್ಟು ಸರಳವಾಗಾಯ್ತು ಅನ್ಸುತ್ತೆ. ಹೌದು. ಜೊತೆಗೆ ಗುರುಗಳನ್ನ ನೆನಪಿಸ್ಕೊಂಡು ಯಾರು ಬದುಕ್ತಾ ಇರ್ತಾರೆ, ನಮ್ ಹೌದು, ವಿದ್ಯೆಯನ್ನ ಕೊಟ್ಟವ್ರನ್ನ, ಹೌದು. ಖಂಡಿತ ಅವ್ರ ಬದುಕಲ್ಲಿ ಯಶಸ್ಸು ಸಿಗತ್ತೆ ಅನ್ನೋದಕ್ಕೆ ನೀವು ಕೂಡ ಉದಾಹರಣೆ ಅಲ್ವಾ? ಗುರುಗಳ ಗೈಡೆನ್ಸು, ಗುರುಗಳ ಮಾದರಿ ನಮಗಿಲ್ಲ ಅಂತಂದ್ರೆ ಅದು ಯಶಸ್ಸು ಸಿಗಲ್ಲ. ಯಶಸ್ಸು ಸಿಕ್ಕಲ್ಲ. ಹೌದು. ಮೊದ್ಲಿಗೆ ಸರ್, ನಾನು 18ರಿಂದ 20 ವರ್ಷದ ಹುಡುಗನಾಗಿದ್ದಾಗ ನೀವು ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಹೊತ್ತಿದ್ದ ಆ ಹುಡುಗನನ್ನ ನಾನು ಇವತ್ತೊಂದು ಪ್ರಶ್ನೆಯನ್ನ ಕೇಳಕ್ ಹೊಟ್ಟಿದ್ದೀನಿ. ಹೇಳಿ. ನೀವು ನಿಮ್ಮ ವೈದ್ಯಕೀಯ ಕಾಲೇಜಿನ ಮೊದಲ ದಿನದ ಅನುಭವ ಹೇಗಿತ್ತು ಅಂತ ನಮ್ ಜೊತೆ ಹಂಚ್ಕೊಳ್ತೀರಾ ಸರ್? ನಾನು ಪ್ರಥಮದಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ಓದ್ದೇವನಲ್ಲ. ಬಹುತೇಕ ನಾನು ಮಿಡ್ಲ್ ಸ್ಕೂಲ್ನಲ್ಲಿ ಲೋಕಂನಹಳ್ಳಿನಲ್ಲಿ ಓದ್ಬೇಕಾದ್ರೆ ನಮ್ಮ ಟೀಚರ್ ಪ್ರಶ್ನೆ ಕೇಳಿದ್ರು, ಏನಾಗ್ತೀಯಪ್ಪ ನೀನು ಅಂತ. ನಾನು ಇಂಜಿನಿಯರ್ ಆಗ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇಂಜಿನಿಯರ್ನು ಸಹಿತ ನಾನು ಅಡ್ಮಿಷನ್ ಮಾಡಿಸಿದ್ದೆ. UVC ನಲ್ಲಿ ನನಗೆ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿತ್ತು. ಸೊ ಅದಾದ್ಮೇಲೆ ನಮಗೆ ಕೆಲಸ ಬೇಕಿತ್ತಲ್ಲ, ಮನೆಯಲ್ಲಿ ಸಮಸ್ಯೆ ಅಲ್ಲ, ಬಡ ಫ್ಯಾಮಿಲಿ ನಮ್ದು. ಸೊ ಹಾಗಾಗಿ ಯಾವ್ದಾದ್ರು ಒಂದು ಕೆಲಸ ಸಿಗಲಿ ಅನ್ನೋ ಉದ್ದೇಶದಿಂದ ಕೃಷಿ ಕಾಲೇಜು ಯಾವುದು ಈ ಹೆಬ್ಬಾಳದಲ್ಲಿ GKVK ಇದೆಯಲ್ಲ, ಅಲ್ಲಿ ನಾನೇನ್ ಮಾಡಿದೆ, ಅವಾಗ ಒಂದು ಕೋರ್ಸು 1985 ಇಸ್ವಿನಲ್ಲಿ ಒಂದು ಕೋರ್ಸ್ ಸ್ಟಾರ್ಟ್ ಆಗಿತ್ತು, ಡೈರಿ ಟೆಕ್ನಾಲಜಿ ಅಂತ. ಅದು ಕರ್ನಾಟಕಕ್ಕೆ ಮೊದಲನೇ ಕೋರ್ಸ್. ಸೊ ಅವಾಗ ಇನ್ನ ರೆಕಗ್ನೈಸ್ ಆಗಿತ್ತು. ಅದು ಫಸ್ಟ್ ಇಯರ್, ನಾವು ಮೊದಲನೇ ಬ್ಯಾಚ್ ನಮ್ದು. ಅಲ್ಲಿ ಸೇರ್ಕೊಂಡು ಅಲ್ಲಿ 9 ತಿಂಗಳು ಅಲ್ಲಿ ನಾನು ಇದು ಕೃಷಿ ಕಾಲೇಜಿನಲ್ಲಿ ಡೈರಿ ಟೆಕ್ನಾಲಜಿಯನ್ನು ಓದಿದೆ. ಅದು ಟ್ರೈಮಿಸ್ಟರ್ ಸಿಸ್ಟಮ್ ಇತ್ತು. ಬಟ್ ಅಲ್ಲಿ ನಮ್ಮ ಫ್ರೆಂಡು ವೆಂಕಟರೆಡ್ಡಿ ಅಂತ ಹೇಳಿ ಒಬ್ರಿದ್ರು. ಅವರು ನನ್ನ ಪರ್ಸೆಂಟೇಜ್ ನೋಡ್ಬಿಟ್ಟು, ಯಾಕಪ್ಪ ನೀನು ಇಲ್ಲಿ ದನ ಕಾಯಕ್ ಬಂದಿದ್ಯಾ, ನೀನು ಮನುಷ್ಯರು ಡಾಕ್ಟರ್ ಆಗಯ್ಯ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಒತ್ತಾಯ ಮಾಡಿ ನನಗೆ ಅವನ ಅಪ್ಲಿಕೇಶನ್ ಹಾಕಿಸ್ದ. ಸೊ ಹಾಗಾಗಿ ನಾನು ಮೆಡಿಕಲ್ಗೆ ಅಪ್ಲಿಕೇಶನ್ ಹಾಕಿದೆ. ಸೊ ಹಾಕಿದಾಗ ನನಗೆ ಎಲ್ಲಿ ಓದ್ತೀಯಪ್ಪ ಅಂತಂದ್ರು. ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಕೇಳಿದೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಕೇಳಿದೆ. ಸೊ ಅವ್ರು, ಇಲ್ಲಪ್ಪ ಅಲ್ಲಿ ಖಾಲಿ ಇಲ್ಲ, ನೀನು ಹುಬ್ಳಿ ಹೋಗೋದಾದ್ರೆ ಹೋಗು, ಕರ್ನಾಟಕ ಮೆಡಿಕಲ್ ಕಾಲೇಜ್ಗೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಗೆ ನನಗೆ 1981ರಲ್ಲಿ ಸೀಟ್ ಸಿಕ್ತು. ಅಲ್ಲಿಗೆ ಒಬ್ಬನೇ ಹೋದೆ, ಹುಬ್ಬಳ್ಳಿಗೆ ಟ್ರೈನಲ್ಲಿ, ಬಾಣಸನದಿಂದ ಟ್ರೈನಿಗೆ ಹೋದೆ. ಸೊ ಬೆಳಿಗ್ಗೆನೆ ಅಲ್ಲಿ ಹಾಸ್ಟೆಲ್ ಹತ್ರ ಹೋದೆ. ಹಾಸ್ಟೆಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸೀನಿಯರ್ಸ್ ಎಲ್ಲ ಇದ್ರಲ್ಲ, ಹೋಗ್ತಿದ್ದಂಗೆ ಅವ್ರೇನ್ ಮಾಡಿದ್ರು, ರ್ಯಾಗಿಂಗ್ ಮಾಡ್ಬಿಟ್ಟು. ಅವಾಗೇನು ರ್ಯಾಗಿಂಗ್ ಇತ್ತು ಹಾಗಾದ್ರೆ? 81ನಲ್ಲೇ ರ್ಯಾಗಿಂಗ್. ಸೊ ಅವಾಗ ಏನ್ ಮಾಡ್ಬಿಟ್ರು, ಏಯ್ ಬಿಚ್ಚೋ ಪ್ಯಾಂಟ ಅಂತಂದ್ರು.
ಸೊ ಚಡ್ಡಿ ಹಾಕಂತಿದ್ವಲ್ಲ ನಾವು, ನಮ್ಗೇನು ಹಳ್ಳಿ ಹುಡುಗರಲ್ವಾ, ಚಡ್ಡಿ ಇತ್ತು ಒಳಗಡೆ ಸದ್ಯ. ಸೊ ಪ್ಯಾಂಟ್ ಬಿಚ್ಚಿ ಓಡಿಸಿದ್ರು, ಓಡ್ದೆ. ಆಮೇಲೆ ಅದು ಒಂದು ಅನುಭವ ನನಗೆ. ಬಟ್ ಅದನ್ನ ನಾನು ಫ್ರೆಂಡ್ಲಿಯಾಗಿ ತಗೊಂಡೆ. ಹೌದು. ಯಾಕೆಂದ್ರೆ ನಾವು ಗುರಿ ಸಾಧನೆ ಹೌದು ಮಾಡ್ಬೇಕಿತ್ತಲ್ಲ. ಖಂಡಿತ. ಸೊ ಗುರಿ ಸಾಧನೆ ಮಾಡ್ಬೇಕಾದ್ರೆ ನಾವು ಏನು ಯಾವ್ದನ್ನು ಲೆಕ್ಕಕ್ಕಿರಲ್ಲ ನಮಗೆ. ಹ್ಮ್. ಯಾವ ಅವಮಾನನೂ ಲೆಕ್ಕಕ್ಕಿರಲ್ಲ, ಏನೂ ಲೆಕ್ಕಕ್ಕಿರಲ್ಲ. ಸೊ ಹಾಗಾಗಿ ಯಾವ್ದನ್ನು ಲೆಕ್ಕಕ್ಕೆ ಇಟ್ಕೊಂಡಂಗೆ ಅಲ್ಲಿ ನಾನು MBBS ಮುಗಿಸ್ದೆ. ಅಂದ್ರೆ ಕರ್ನಾಟಕ ಮೆಡಿಕಲ್ 18ರಿಂದ ಕಾಲೇಜಲ್ಲಿ. 20 ವರ್ಷದ ಹುಡುಗ ಡಾಕ್ಟರ್ ಆಗ್ಬೇಕು ಅಂತ ಏನ್ ಕನಸು ಹೊತ್ತಿರ್ಲಿಲ್ಲ. ಇಲ್ಲ. ಅದು ಅನಿವಾರ್ಯವಾಗಿ ಅವಕಾಶಗಳು ಹರಸಿ ಬಂದಾಗ ಹೌದೌದು ನೀವು ಡಾಕ್ಟರ್ ಆಗಿ ಹೌದು. ಈ ವೃತ್ತಿಯನ್ನ ಮುಂದುವರಿಸ್ತಾ ಇರೋದು. ಹೌದು ಈವನ್ ನಿಮ್ಮ ಕಾಲೇಜ್ ಡೇಸ್ ಇಲ್ಲದ ಒಂದು ಫನ್ನಿ ಇವೆಂಟ್ ಅಂದ್ರೆ ರ್ಯಾಗಿಂಗ್ ಕೂಡ ಹೌದು ಅಂತ ಹೇಳ್ಬಹುದು. ಹೌದು ಹೌದು. Okay. ನಿಮ್ಗೆ MBBS ಸೀಟ್ ಸಿಗತ್ತೆ ಸರ್. ಫಸ್ಟ್ ಹೌದು. ಡೇ ನೀವು ಕಾಲೇಜಿಗೆ ಎಂಟ್ರಿ ಆಗ್ತೀರಾ. ಹೌದು ನೀವು ಹಳ್ಳಿಯಿಂದ ಹೋಗಿರ್ತೀರಾ. ಈವನ್ ನೀವು ಓದಿರೋದು ಮೊದಲೆಲ್ಲ ಕನ್ನಡ ಮೀಡಿಯಂ ಅಲ್ಲಿ, ಹೌದು. ಸ್ವಲ್ಪ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ಅದನ್ನ ಮಾತ್ರ ಇಂಗ್ಲಿಷ್ ಅಲ್ಲಿ ಓದಿರ್ತೀರಾ. ಹೌದು ಅಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಇಂದ ಓದಿರೋರು ಬಂದಿದ್ರು. ಹೌದು. ಸೊ ನಿಮ್ಗೆ ಆ ಕಾಲೇಜಿನ ಫಸ್ಟ್ ಡೇ ಅನುಭವ ಹೇಗಿತ್ತು ಸರ್? ಭಯ ಹುಟ್ಸಂಗಿತ್ತ ಏನಾದ್ರು? ಇದು ಖಂಡಿತವಾಗೂ ಭಯ ಇತ್ತು. ಖಂಡಿತ ಭಯ ಇತ್ತು. ಯಾಕೆಂದ್ರೆ ಅದು ಮೆಡಿಕಲ್ ಎಲ್ಲ ಇಂಗ್ಲಿಷ್ ನಲ್ಲೇ ಇರೋದು. ಅದು ಖಂಡಿತ. ಕನ್ನಡದಲ್ಲಿ ಇಲ್ಲ. ಕನ್ನಡದಲ್ಲಿ ಇಲ್ಲ, ಬಂದಿಲ್ಲ. ಬಟ್ ಅದನ್ನೇ ನಾನು ಎಲ್ಲ ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಹ್ಮ್. ನಮ್ಮ ಮಾತೃಭಾಷೆನಲ್ಲಿ ವೈದ್ಯಕೀಯ ವಿಜ್ಞಾನ ಹಾಗೂ ತಾಂತ್ರಿಕ ವಿಜ್ಞಾನಗಳು ನಮ್ಮ ಮಾತೃಭಾಷೆನಲ್ಲಿ ಇದ್ರೆ ಆಳವಾಗಿ ಅಧ್ಯಯನ ಮಾಡ್ಬೋದು. ಹೌದು ಸರ್. ಅರ್ಥವಾಗೋದು ಸ್ವಲ್ಪ ಕಷ್ಟ ಆಗ್ತದೆ ಹೌದು. ಮಾತೃಭಾಷೆನಲ್ಲಿ ಇಲ್ಲ ಅಂತಂದ್ರೆ. ಹ್ಮ್. ಸೊ ಹಾಗಾಗಿ ಅಲ್ಲಿ ತುಂಬಾ ಕಷ್ಟ ಆಯ್ತು ಹ್ಮ್. ನಮಗೆ. ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಈಗ ಗುರುಗಳಿಗೆ ನಾವು ಪ್ರೆಸೆಂಟ್ ಮಾಡ್ಬೇಕಲ್ಲ, ಹೌದು. ನಮಗೆ ಅರ್ಥ ಆಗಿದೆ ಇಲ್ಲ ಅಂತ. ಹ್ಮ್. ಸೊ ಅದನ್ನ ಪ್ರೆಸೆಂಟ್ ಮಾಡಕ್ಕೆ ನಾವು ಯಾವ ರೀತಿ ಮಾಡ್ತಾ ಇದ್ದೆ ಅಂತಂದ್ರೆ, ಈ ಚಿತ್ರಗಳನ್ನ ಬರೆದು ಆ ಚಿತ್ರಗಳ Practical. ಮುಖೇನ ಅವ್ರಿಗೆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡಿಸೋದು. Okay. ಪರೀಕ್ಷೆನಲ್ಲಿ ಆ ರೀತಿ ನಾವು ಪಾಸ್ ಆಗಿರೋದು. ಇಲ್ಲ ಅಂತಂದ್ರೆ ಬರೆಯಕ್ ಸ್ವಲ್ಪ ಸೆಂಟೆನ್ಸ್ಗಳು ಫಾರ್ಮ್ ಮಾಡೋದೆಲ್ಲ ತುಂಬಾ ಕಷ್ಟ ಇತ್ತು ಕಷ್ಟ ನಮಗೆ. ಆಯ್ತು. ಭಾಷೆ ಬಳಕೆ ಕಷ್ಟ ಹೌದು ಆಯ್ತು. ಹೌದು ಹೌದು ಹೌದು. ಇದು ನಮ್ಮ ಇದು ಎಕ್ಸ್ಪೀರಿಯನ್ಸ್ ಅಲ್ಲಿ. ನೀವು ಕಾಲೇಜಿಗೆ ಫಸ್ಟ್ ಹೋದಾಗ ಭಯ ಆಯ್ತು ಅಂದ್ರಿ ಎಲ್ಲ ಫೇಸ್ ಮಾಡೋದಕ್ಕೆ. ಆ ಟೈಮಲ್ಲಿ ಯಾರಾದ್ರೂ ಹೊಸದಾಗಿ ಪರಿಚಯ ಆದಂತ ಫ್ರೆಂಡ್ಸ್ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರ ಸರ್? ಆ ಸಂದರ್ಭದಲ್ಲಿ ನನಗೆ ರೂಮ್ ಕೊಟ್ರಲ್ಲ ಹಾಸ್ಟೆಲ್ ವಾರ್ಡನ್, ಆ ರೂಮ್ ಕೊಟ್ಟಾಗ ಪ್ರಕಾಶ್ ಹೆಬ್ಬಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಸೀನಿಯರ್ ಒಬ್ರು ಅಲ್ಲಿದ್ರು. ಅವರು ಅಲ್ಲೇ ಲೋಕಲೈಟ್, ಧಾರವಾಡದವ್ರು ಅವರು. ಸೊ ಹಾಗಾಗಿ ಅವ್ರ ಜೊತೆ ನಾನು ಸೇರ್ಕೊಂಡೆ. ಅವ್ರು ಸ್ವಲ್ಪ ನನಗೆ ತುಂಬಾ ಸಪೋರ್ಟ್ ಮಾಡಿ ನಾನು ಇದೀನಿ ಅಂತ ಹೇಳಿ ಇದು ಮಾಡಿದ್ರು. ಹಂಗೆ ಸೊ ಆವಾಗ ನಮಗೆ ನೆಕ್ಸ್ಟ್ ಓದಕ್ಕೆ ಮತ್ತೊಂದಕ್ಕೆ ಏನು ತೊಂದರೆ ಆಗ್ಲಿಲ್ಲ. ನೆಕ್ಸ್ಟ್ 2ನೇ ವರ್ಷದಲ್ಲಿ ರ್ಯಾಗಿಂಗ್ ಆಗ್ಬೇಕಾದ್ರೆ ನಾನೇ ಎಷ್ಟೋ ಇವ್ರನ್ನ ಎದುರಿಸ್ಬಿಟ್ಟು ಅವ್ರನ್ನ ಮಾಡ್ಕೊಡೋದು ಅಂತ ಹೇಳಿ ಕಂಟ್ರೋಲ್ ಮಾಡಿದೆ. ಹಳ್ಳಿ ಹುಡುಗರು ನಾವೇನ್ ಕಡಿಮೆ ಇಲ್ಲ ಅಂತ. ಹೌದು ಸರ್. ಹ್ಮ್. ಈಗ ಹಾಸ್ಟೆಲ್ ಸೇರ್ಕೊಂಡ್ರಿ ಅಂತಂದ್ರಿ, ಕಾಲೇಜ್ ಲೈಫ್ ಆಯ್ತು. ಹಾಸ್ಟೆಲ್ ಲೈಫ್ ಹೇಗಿತ್ತು? ಅಂದ್ರೆ ಹಾಸ್ಟೆಲ್ ಅಲ್ಲಿ ಹೇಗೆ ನೀವು ಆ ದಿನಗಳನ್ನ ಕಳೀತಾ ಇದ್ರಿ? ಹಾಸ್ಟೆಲ್ಲು ನೋಡಿ, ನನಗೆ ಹುಬ್ಬಳ್ಳಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಅನ್ನ ನಾನು ಜೀವನದಲ್ಲಿ ಮರೆಯಾಗಿಲ್ಲ. ಯಾಕೆ ಅಂತಂದ್ರೆ ನನಗೇನಾದ್ರೂ ಅವತ್ತ MBBS ಮೈಸೂರು ಮೆಡಿಕಲ್ ಕಾಲೇಜು ಅಥವಾ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ಕಿದ್ರೆ ನಾನು ಅದನ್ನು ಸಹಿತ ಓದಕ್ ಆಗ್ತಾ ಇರ್ಲಿಲ್ಲ. ಕಾರಣ ಒಂದು ತಿಂಗಳಿಗೆ ಮೆಸ್ ಬಿಲ್ ಅವಾಗ 600 ರೂಪಾಯಿ ಇತ್ತು. ಅವಾಗಲೇ 600 ರೂಪಾಯಿ ಇತ್ತು. ನಮ್ದು ಇದ್ದಿದ್ದು 60 ತೆಂಗಿನ ಮರ. 60 ತೆಂಗಿನ ಮರದಲ್ಲಿ ಒಂದು ತೆಂಗಿನ ಮರದಲ್ಲಿ ಒಂದು 20-30 ಕಾಯಿ ಬೆಳೆ ಒಂದು ವರ್ಷಕ್ಕೆ. ಒಂದ್ ಕಾಯಿ ಬರೀ 4 ಆಣಿ 8 ಆಣಿ ಇದ್ದಿದ್ದು. ಸೊ ಹಾಗಾಗಿ ಓದ್ಸಕ್ ಆಗ್ತಾ ಇರ್ಲಿಲ್ಲ. 600 ರೂಪಾಯಿ ಇಡೀ ವರ್ಷ ಎಲ್ಲ ಕಾಯಿ ನಮ್ದು ಕೂಡಿ ಹಾಕಿ ಮಾರಿದ್ರು ಸಹಿತ 600 ರೂಪಾಯಿ ಸಿಗ್ತಾ ಇರ್ಲಿಲ್ಲ ಅವಾಗ. ಸೊ ಹಾಗಾಗಿ ಮೈಸೂರು ಮೆಡಿಕಲ್ ಕಾಲೇಜು 600 ರೂಪಾಯಿ ಇತ್ತು ತಿಂಗಳಿಗೆ, ಬೆಂಗಳೂರು ಮೆಡಿಕಲ್ ಕಾಲೇಜು 600 ರೂಪಾಯಿ ಇತ್ತು. ಆದ್ರೆ ಹುಬ್ಳಿ ಮೆಡಿಕಲ್ ಕಾಲೇಜ್ನಲ್ಲಿ ಬೆಳಿಗ್ಗೆ ಸಫಿಶಿಯೆಂಟ್ ತಿಂಡಿ, ಮಧ್ಯಾಹ್ನ ಸಫಿಶಿಯೆಂಟ್ ಊಟ, 4 ತರ ತರಕಾರಿ, ರಾತ್ರಿ ಸಫಿಶಿಯೆಂಟ್ ಊಟ. ಸೊ ಕೇವಲ 80 ರೂಪಾಯಿ ಮೆಸ್ ಬಿಲ್ ಹುಬ್ಳಿ ಮೆಡಿಕಲ್ ಕಾಲೇಜ್ನಲ್ಲಿ. ನಿಮ್ಗೆ ಅದು ಒಂದು ಅಡ್ವಾಂಟೇಜ್ ಆಯ್ತಲ್ವಾ ಸರ್? ತುಂಬಾ ಅಡ್ವಾಂಟೇಜ್ ಆಯ್ತು. ಸೊ ಹಾಗಾಗಿ ನನ್ಗೆ 15-20 ಸಾವಿರದಲ್ಲಿ MBBS ಮುಗಿಸಕ್ಕಾಗಿದ್ದು. ಎಲ್ಲೋ ಒಂದ್ ಕಡೆ ನಿಮ್ಗೆ ತುಂಬಾ ಹಂತವಾಗಿ ಹೌದು ಒಂದು ದೈವಾನುಗ್ರಹ ನಮ್ಮ ಮೇಲೆ ಇತ್ತು ಅಂತ ಕಾಣಿಸ್ತದೆ. ಸೊ ಹಾಗಾಗಿ ಅದು ತುಂಬಾ ಅನುಕೂಲ ಆಯ್ತು ನನಗೆ, ಬಹಳ ಅನುಕೂಲ ಆಯ್ತು. ಬರೀ 80 ರೂಪಾಯಿ. ಹೌದು ಸರ್. ನಾನು ಅಲ್ಲಿ MBBS ಮುಗಿಸಿ ಇಂಟರ್ನ್ಶಿಪ್ ಮುಗಿಸಿ ಬರೋ ಅಷ್ಟೊತ್ತಿಗೆ ಬರೀ 120 ರೂಪಾಯಿ ಮೆಸ್ ಬಿಲ್ ಕಟ್ಟಿದ. ಹೌದು ಹೌದು. ಸೊ ಹಾಗಾಗಿ ತುಂಬಾ ಸಹಾಯ ಸರ್. ಟೆಕ್ನಾಲಜಿ ಈಗ ತುಂಬಾ ಮುಂದುವರೆದಿದೆ. ಕೈಯಲ್ಲೊಂದು ಮೊಬೈಲ್ ಇದ್ರೆ ಸಾಕು, ಎಲ್ಲದು ಈಸಿ ಅನ್ಸ್ಬಿಟ್ಟಿದೆ. ಬಟ್ ಆಗಿನ ಕಾಲದಲ್ಲಿ ನಿಮ್ ಹತ್ರ ಮೊಬೈಲ್ ಇರ್ಲಿಲ್ಲ. ಈ ತರ ಏನೇ ಬೇಕು ಅಂತ ಇನ್ಸ್ಟೆಂಟ್ ಆಗಿ ನಿಮ್ಗೆ ಸಿಗ್ತಾ ಇರ್ಲಿಲ್ಲ ಇನ್ಫಾರ್ಮೇಶನ್. ಸೊ ಪುಸ್ತಕಗಳ ಹುಳ ಆಗಿ ನೀವು ಹೇಗ್ ಓದ್ತಾ ಇದ್ರಿ? ಹೌದು, ಮೆಡಿಕಲ್ ಅಂತಂದ್ರೆ ತುಂಬಾ ಕಷ್ಟಪಡ್ಬೇಕು. ನಾವು ತುಂಬಾ ಕಷ್ಟಪಟ್ಟು ಓದಿದ್ವಿ ನಾವು. ಯಾಕಂದ್ರೆ ಮೊಬೈಲ್ ಸಿಗ್ತಿಲ್ವಲ್ಲ ಸರ್? ಮೊಬೈಲ್ ಇರ್ಲಿಲ್ಲ, ನಾವು ಪುಸ್ತಕದಲ್ಲೇ ಹುಡುಕ್ಬೇಕಿತ್ತು. ನಾವು ಡೆಲ್ಲಿಯಿಂದನೆಲ್ಲ ಪುಸ್ತಕಗಳನ್ನ ತರ್ಸ್ಕೊಂಡಿದೀವಿ. ಕೆನರಾ ಬ್ಯಾಂಕ್ ನಲ್ಲಿ 11,000 ರೂಪಾಯಿ ಲೋನ್ ಮಾಡಿಸಿದ್ದೆ ನಾನು ಅಲ್ಲಿ. ಅಲ್ಲಿ ನಮ್ಮ ಅಣ್ಣ ಒಂದು ಕಾಯರ್ ಬೋರ್ಡ್ ನಲ್ಲಿ ಒಂದು
ಗ್ರೂಪ್ ಡಿ ವರ್ಕರ್ ಏನಾಗಿದ್ದ. ಹ್ಮ್ ಸೊ ಹಾಗಾಗಿ ಅವಂದು ಒಂದು ಇದನ್ನ ಏನು ಸ್ಯಾಲ್ರಿ ಹ್ಮ್ ಅದೇನು ಪರ್ಮನೆಂಟ್ ಹ್ಮ್ ಎಂಪ್ಲಾಯಿನೂ ಅಲ್ಲ, ಅದನ್ನ ಸಬ್ಮಿಟ್ ಮಾಡಿ. ಹ್ಮ್ ಅವಾಗ ಈ ಕೆನರಾ ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕ್ನಲ್ಲೂ ಈ ಎಜುಕೇಶನ್ ಲೋನ್ ಇರಲಿಲ್ಲ. ಬಟ್ ಅಲ್ಲಿ ಒಬ್ರು ಕಾಮತ್ ಅಂತಿದ್ರು, ತುಂಬಾ ವಯಸ್ಸಾದವರು ಮ್ಯಾನೇಜರ್. ಓಕೆ ಸೊ ಅವ್ರು ಏನೋ ಹಳ್ಳಿಯಿಂದ ಬಂದೇನೋ ಹುಡುಗ ಅಂತ ಹೇಳಿ ಹ್ಮ್ ಅವ್ರು ಮನಸ್ಸು ಮಾಡ್ಬಿಟ್ಟು ನನಗೆ 11,000 ರೂಪಾಯಿ ಹ್ಮ್ ಕೆನರಾ ಬ್ಯಾಂಕ್ನಲ್ಲಿ ಹ್ಮ್ ಸಾಲವನ್ನ ಸ್ಯಾಂಕ್ಷನ್ ಮಾಡಿದ್ರು. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಹ್ಮ್ ಒಂದೊಂದು ಬುಕ್ 300-400 ರೂಪಾಯಿ ಇರ್ತಿತ್ತು ಅವಾಗ್ಲೂ. ಹ್ಮ್ ಈಗೆಲ್ಲ 3,000-4,000 ಇದೆ ಮೆಡಿಕಲ್ ಹೌದು ಹೌದು ಬುಕ್ಸು. ಸರ್ ಹೌದು ಸೊ ಹಾಗಾಗಿ ಆ ಆ ಒಂದು ಬಿಲ್ ತಗೊಂಡೋಗಿ ಕೊಟ್ರೆ ನಮಗೆ ಬುಕ್ ತಗೊಂಡು ಸೊ ಬುಕ್ಕಲ್ಲಿ ಓದಿದ್ವಿ. ಕಾಲೇಜ್ ಡೇಸ್ ಅಲ್ಲಿ ನೀವು ಓದ್ತಾ ಇರ್ಬೇಕಾದ್ರೆ ನಿಮ್ಮ ಸ್ಟಡೀಸ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ಅಂತಂದ್ರೆ ಯಾರು ಸರ್ ಕಾಲೇಜ್ ಡೇಸ್ ಅಲ್ಲಿ? ಕಾಲೇಜ್ ಡೇಸಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದ, ಡಾಕ್ಟರ್ ನರೇಂದ್ರ ನಾಯಕ್ ಅಂತ ಹೇಳಿ. ಓಕೆ ಸೊ ಅವನು ಏನು ಮಾಡೋನು, ನನಗೆ ಅವರು ತಂದೆ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟ್ರು ಹ್ಮ್. ಅಗ್ರಿಕಲ್ಚರ್. ಹ್ಮ್ ಸೊ ಹಾಗಾಗಿ ಅವನು 2 ರೂಪಾಯಿ ಕೊಡೋನು ತಿಂಡಿ ತಿನ್ನಕ್ಕೆ. ಸೊ ನಮಗೆ ಮಧ್ಯದಲ್ಲಿ ಯಾವಾಗಾರು ಒಂದೊಂದು ಟೈಮು ಹೋಗ್ಬೇಕಲ್ಲ ರಿಫ್ರೆಶ್ಗೆ. ಹೌದು ಸೊ ಅವ್ರು ಧಾರವಾಡ ಲೋಕಲೈಟು. ಹ್ಮ್ ಸೊ ಹಂಗಾಗಿ ಅವನು ಅಲ್ಲೇ ಬರೋನು. ಹ್ಮ್ ಸೊ ಅಲ್ಲಿ ಅವನು 2 ರೂಪಾಯಿ ಸುಮಾರು 5 ವರ್ಷಗಳ ಕಾಲ ಕೊಟ್ಟಿದ್ದಾನೆ. ಹ್ಮ್ ಓಕೆ ಅವನು ಈಗ ಅಂಕೋಲದಲ್ಲೇನೆ ಇದ್ದಾನೆ friend. ಹ್ಮ್. ಸರ್ ನೀವು ಕಾಲೇಜ್ ಡೇಸ್ ಅಲ್ಲಿ ಅಂದ್ರೆ ಮೆಡಿಕಲ್ ಮಾಡ್ಬೇಕಾದ್ರೆ ನೀವು ಯಾವ ತರ ಸ್ಟೂಡೆಂಟ್? ಈಗ ಅಲ್ಲಿ ಈಗ ನಾವು ಹಳ್ಳಿಯಿಂದ ಹೋಗಿರ್ತೀವಲ್ವಾ, ಹ್ಮ್. ಸ್ವಲ್ಪ ಅವಾಗ ತುಂಬಾ ಈಗ ಕೆಲವರು ಇಂಗ್ಲಿಷ್ ಚೆನ್ನಾಗಿ ಬರ್ತಾ ಇರ್ತಕ್ಕಂಥವ್ರ ಮುಂದೆ ನಾವು ಹ್ಮ್. ಇಂಗ್ಲಿಷ್ ಬರಲ್ವಲ್ಲ. ಹ್ಮ್ ಹಾಗಾಗಿ ಸ್ವಲ್ಪ ಅದು ಆ ಮುಜುಗರ ಇದ್ದೇ ಮುಜುಗರ ಇರ್ತದೆ. ಖಂಡಿತ. ಯಾಕೆಂದ್ರೆ ನಮಗೆ ಈ ಪ್ರೈಮರಿ ಸೆಕೆಂಡರಿ ಸ್ಕೂಲ್ನಲ್ಲಿ ಗ್ರಾಮರ್ ಇಂಗ್ಲಿಷ್ ಅನ್ನ ಅಷ್ಟ್ ಚೆನ್ನಾಗಿ ಅವಾಗ ಹೇಳ್ಕೊಡಲ್ಲ. ಹೇಳ್ಕೊಡೋರು ಇರ್ಲಿಲ್ಲ ಅವಾಗ. ನಿಜ sir, ಟೀಚರ್ಸ್ ನಿಜ. ಟೀಚರ್ಸ್ಗೆ ಸ್ವಲ್ಪ ಅದು ಅಭಾವ. ಇದಿತ್ತು ಅಂತ ಅನ್ಸುತ್ತೆ, ಅಭಾವ ಇತ್ತು ಅನ್ಸುತ್ತೆ. ಸೊ ಹಾಗಾಗಿ ನಮಗೆ ಅದು ಕ್ಯಾಚಪ್ ಆಗಲಿಲ್ಲ ಸರಿಯಾಗಿ ಹಾ. ಏನು ಆ ಟೈಮ್ನಲ್ಲಿ. ಹ್ಮ್. ಬಟ್ ಆದ್ರೂ ಸಹಿತ ಏನಾರ ಮಾಡಿ ಸಾಧನೆ ಮಾಡ್ಬೇಕಲ್ವಾ. ಒಂದ್ಸರಿ ಹೋಗ್ಬಿಟ್ಟಿದ್ವಿ ನಾವು, ಓದ್ಬೇಕು. MBBS ಮಾಡೋದು ತುಂಬಾ ಕಷ್ಟ ಅವಾಗ. ಗುರಿ ತಲುಪಬೇಕು. ಹೌದು, ತಲುಪಬೇಕು. ಹ್ಮ್. ಸೊ ನಂದು ಯೂಶಲಿ ಯಾವ ತರ ಇತ್ತು ಅಂದ್ರೆ ಅಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದೇಳುವೆ ನಾನು. ಹ್ಮ್ 4 ಗಂಟೆಗೆ ಎದ್ದು ಹ್ಮ್ 4 ಗಂಟೆನಲ್ಲಿ ಎಲ್ಲ ದಿನನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಹಾಸ್ಟೆಲಿಂದ ಆಚೆಗೆ ಬರೀವಿ, ಹ್ಮ್ ಶೂಸ್ ಹಾಕೊಂಡು ಹ್ಮ್ ಆಚೆಗೆ ಬಂದು ಒಂದು 5 ಕಿಲೋಮೀಟರ್ ಓಡಿವಿ ಅಲ್ಲಿ ಹಾಸ್ಟೆಲ್ ಮುಂದೆ. ಓಕೆ ನಿಧಾನ ಕೊಟ್ಬಿಟ್ಟು ಆಮೇಲೆ ಫಾಸ್ಟ್ ಆಗಿ ಓಡ್ತಾ 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 5 ಕಿಲೋಮೀಟರ್ ಕಂಪ್ಲೀಟ್ ಮಾಡಿ ಹ್ಮ್ ಯೋಗಾಸನ ಎಲ್ಲ ಮಾಡಿವಿ ಅವಾಗ. ಹ್ಮ್ ಅವಾಗ ಅಂದ್ರೇನು ಟೀಚರ್ಸ್ ಹತ್ರ ಕಲ್ತ್ಕೊಂಡಿರ್ಲಿಲ್ಲ ಅವಾಗ. ಅಯ್ಯಂಗಾರ್, ರಾಮಸ್ವಾಮಿ ಅಯ್ಯಂಗಾರ್ದು ಹಾ ಅಂತ ಸರ್, ಒಂದು ಇದಿತ್ತು. ಮಲ್ನಾಡಿ. ಮಲ್ನಾಡ್ ಅವ್ರದ್ದು ಹೌದು. ಅವ್ರದ್ದೊಂದು ಚಿತ್ರ ಇಟ್ಕೊಂಡು ಒಂದಷ್ಟು ಯೋಗಾಸನ ಮಾಡಿವೆ. ಹ್ಮ್ ಒಂದು 5 ಗಂಟೆ ತನಕ, 5-5:30 ತನಕನೂ ಮಾಡಿವೆ. ಹ್ಮ್ ಹಾಲು ತಗೊಂಡ್ಬಂದ್ಬಿಟ್ಟು ಹಾಲು ಕಾಸ್ಕೊಂಬಿಟ್ಟು ಹಾಸ್ಟೆಲ್ನಲ್ಲಿ ಹಾಲು ಕುಡಿವೆ. ಹ್ಮ್. ಸೊ ಹಾಗಾಗಿ ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡಿವೆ. ಬಟ್ ಬಹುತೇಕ ಓದ್ತಾ ಇದ್ದಿದ್ದೆ. ಏನು ಮೆಡಿಕಲ್ನಲ್ಲಿ ಸುಮ್ಮನೆ ತಿರ್ಗಾಕೊಂಡಿರಕ್ಕಾಗಲ್ಲ, ಯಾವಾಗಲೂ ಓದಲೇಬೇಕು. ಓದ್ಬೇಕು 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 ಅದೇ ಥರ ಇರೋದು. ಹೌದು. ನಮ್ಮಲ್ಲಿ ಏನಿತ್ತು ಅಂತಂದ್ರೆ ಈ ಮಲ್ಟಿಪಲ್ ಚಾಯ್ಸ್ Questions. ಕ್ವಶನ್ಸ್ ಇತ್ತು. ಹ್ಮ್ ಈಗ 100 ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ಗೆ 100 ಮಾರ್ಕ್. 100 ಮಾರ್ಕ್ಸ್ 100 ಮಾರ್ಕಿಗೆ 75 ಮಾರ್ಕು ಎಸ್ಸೆ, ಎಸ್ ಸರ್. ಇನ್ನು 25 ಮಾರ್ಕಿಗೆ ಮಲ್ಟಿಪಲ್ ಚಾಯ್ಸ್. ಅದೇ ಕಷ್ಟ ಆಗುತ್ತೆ. ಆ 25ಕ್ಕೆ 100 ಕ್ವಶನ್ಸ್. ಓಕೆ. ಒಂದು ಮಾರ್ಕ್ಗೆ, ಒಂದು ಕ್ವಶನ್ಗೆ 1/4 ಮಾರ್ಕು. ಒಂದು ರಾಂಗ್ ಆನ್ಸರ್ಗೆ ರೈಟ್ ಆನ್ಸರ್ ನೆಗೆಟಿವ್ ನೆಗೆಟಿವ್ ಕರೆಕ್ಷನ್. ಓಕೆ. 50 ರೈಟ್ ಮಾಡಿ 50 ರಾಂಗ್ ಮಾಡಿದ್ರೆ 0. ಸೊನ್ನೆ ಸೊ ಹಾಗಾಗಿ ತುಂಬಾ ಟಫ್ ಇತ್ತು ಅವಾಗ. ಎಜುಕೇಶನ್. so ಬಟ್ ಆ ಥರ. ಹಾಗಾಗಿ ನೀವು ಯಾವ ಸಂಘ ಸಂಸ್ಥೆಗಳು ಈಗ ಹೋಗ್ತಾ ಆಕ್ಟಿವಿಟೀಸ್? ಇರ್ಲಿಲ್ಲ. ಅದೇ ಈಗ ನಮ್ಮ ಸೀನಿಯರ್ಸ್ ABVP ಸ್ಟ್ರೈಕ್ ಅಂತ ಮಾಡೋರು. ಅವಾಗ ABVP ಇತ್ತು. ಆ ABVP ಜೊತೆ ಸುಮ್ನೆ ಅವ್ರು ಕರ್ಕೊಂಡು ಹೋಗರಲ್ಲ, ಅವ್ರ ಜೊತೆ ಹೋಗಿವು ಅಷ್ಟ್ ಬಿಟ್ರೆ ಇನ್ಯಾವುದೋ ಆಕ್ಟಿವಿಟೀಸ್ಗೆ ಹೋಗಕ್ ಆಗ್ಲಿಲ್ಲ. ಮತ್ತೆ ಯಾವ್ದು ಸ್ಪೋರ್ಟ್ಸ್ ಅದಕ್ಕೆ ಇದಕ್ಕೆ ಹೋಗಕ್ಕೆ ಅಲ್ಲಿ ಅವಕಾಶನೇ ಇರ್ತಿರ್ಲಿಲ್ಲ. ಒಟ್ಟಲ್ಲಿ ಓದು But ಓದು ಹೌದು, ಓದು ಹೌದು, ಅಷ್ಟೇ. ಹೌದು, MBBS ಅಂದ್ರೆ ಪುಸ್ತಕದ ಹುಳು ಆಗಿರ್ಬೇಕಷ್ಟೇ. ಹೌದೌದೌದು. ಯಾವುದೇ ಎಕ್ಸ್ಟರ್ನಲ್ ಆಕ್ಟಿವಿಟೀಸ್ಗೆ ಅಲ್ಲಿ ಅವಕಾಶಗಳೇ ಇಲ್ಲ. ಅವಕಾಶಗಳಿಲ್ಲ. ಸಾಕಾಗಲ್ಲ ಟೈಮ್ ಹೌದು ಸರ್. ಸಾಕಾಗಲ್ಲ. ಬುಕ್ಗಳು ಕವರ್ ಮಾಡಕ್ಕಾಗಲ್ಲ. ಸರ್ ಫಸ್ಟ್ ಟೈಮ್ ಸ್ಟೆಥೋಸ್ಕೋಪ್ ಹಾಕೊಂಡಾಗ ನಿಮ್ಗೆ ಹೀರೋ ತರ ಫೀಲ್ ಆಯ್ತಾ? ಯಾವ ತರ ಫೀಲ್ ಆಯ್ತು ಸರ್ ಅದ್ ಹಾಕೊಂಡಾಗ? ನಮ್ಗೆ ಹೇಗಿರುತ್ತೆ ಅಂದ್ರೆ ಇದು ಸ್ಟೆಥೋಸ್ಕೋಪ್ ಹ್ಮ್ ಸೆಕೆಂಡ್ ಇಯರ್ ನಲ್ಲಿ ಬರುತ್ತೆ, ಓಕೆ. ಫಸ್ಟ್ ಇಯರ್ ನಲ್ಲಿ ಬರಲ್ಲ ಹ್ಮ್ ಸ್ಟೆಥೋಸ್ಕೋಪ್. ಫಸ್ಟ್ ಇಯರ್ ನಲ್ಲಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಅಂತ 3 ಸಬ್ಜೆಕ್ಟ್ ಇರ್ತದೆ. ಹ್ಮ್ ಸೊ ಅದರಲ್ಲಿ ಅದು ಪ್ರೀ ಕ್ಲಿನಿಕಲ್ ಸಬ್ಜೆಕ್ಟ್ಸ್. ಹ್ಮ್ ನಮಗೆ ಪ್ಯಾರಾ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಬಂದಾಗ ಅವಾಗ ನಮಗೆ ಪೋಸ್ಟಿಂಗ್ಸ್ ಎಲ್ಲ ಆಗ್ತಾರಲ್ವಾ. ಓಕೆ. ಸೊ ಅವಾಗ ಸ್ಟೆಥೋಸ್ಕೋಪ್ ಅನ್ನ ಹಾಕ್ತಿವಿ. ಹ್ಮ್ ಸೊ ಅವಾಗ ಫೀಲು ಅಂದ್ರೆ ನಾವು ಈಗ ಎಲ್ಲ ಅಲ್ಲೇ ಇರ್ತೀವಲ್ವಾ, ಈಗ ಎಲ್ಲರೂ ಹಾಕಿರ್ತೀವಿ. ಹಂಗಲ್ಲ ಸರ್, ಈಗ
ನೀವ್ ಡಾಕ್ಟರ್ ಆಗ್ಬೇಕು ಅಂತಾನೆ ನೀವು ಕನ್ಸೊತ್ತು ಹೋಗಿರ್ತೀರಾ, ಅದೊಂದು ಐಡೆಂಟಿಫಿಕೇಶನ್ ಅಲ್ವಾ ಹಾ ಸರ್ ಹಾ ಡಾಕ್ಟರ್ಗೆ? ಅಲ್ಲ ಹೌದು, ಅದು ಆಗದೆ ಯಾವಾಗ ನಾವು ಸ್ಟೆಥೋಸ್ಕೋಪ್ ಡಾಕ್ಟರ್ ಆಗಕ್ ಮುಂಚೆನೆ ಹಾಕೊಂತೀವಿ. ಓಕೆ, ಸ್ಟೂಡೆಂಟ್ ಸೊ ಆಗಿದ್ರೆ ಹಾಗಾಗಿ ಆ ಫೀಲಿಂಗು ಸಿಗಲ್ಲ. ಸಿಗಲ್ಲ. ಹಾ ಡಾಕ್ಟರ್ ಆದಾಗ ಹಾಕೋದೇ ಬೇರೆ ತರ. ಡಾಕ್ಟರ್ ಆದಾಗ ಅಂತಂದ್ರೆ ಅದು 4 ವರ್ಷ ಪ್ಲಸ್ 1 ವರ್ಷ 5 ವರ್ಷ ಮುಗಿದ್ಮೇಲೆ ಹ್ಮ್. ನಮ್ಗೆ KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇಂದ ರಿಜಿಸ್ಟ್ರೇಷನ್ ಆದ್ಮೇಲೆ ನಾವು ಅಫಿಷಿಯಲಿ ಹಾಕೊಳ್ಳೋದು ಡಾಕ್ಟರ್ ಅಂತ. ಆ ವೈಟ್ Doctor ಅಂತ. ಕೋಟು ಹೌದು ಅದ್ ಹೆಂಗಿರತ್ತಲ್ವಾ ಸರ್, ಆ ಫೀಲೇ ಏನೋ ಒಂದು ಹೌದು, ಪ್ರೌಡ್ನೆಸ್ ಹೌದು. ನಮ್ಗೆ ಕೂಡ ಹೌದು ಖುಷಿ ಅನ್ಸ್ತಾ ಸರ್ ನಿಮ್ಗೆ ಅವತ್ತು? ಖುಷಿ ಅನ್ನ ನಾನು ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ, ಹೌದು ಅದಾಯ್ತು ಅಂತ. ಅದು ಅದು ಅವಾಗ ಅಂದ್ರೆ ನಮ್ಗೆ ಈಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದಾರೆ ಈಗ. ಡಾಕ್ಟರ್ಸ್ ಈಗ ಮನೆಗೊಬ್ರು ಚಾನ್ಸ್ ಉಂಟು ಈಗ ಬರ್ತಾ ಬರ್ತಾ. ನಮ್ಮೂರ್ನಲ್ಲೇ ಸುಮಾರು ಒಂದು 10 ಜನ ಆಗಿದ್ದಾರೆ ಈಗ ಬ್ರಹ್ಮನಹಳ್ಳಿನಲ್ಲಿ. 10 ಜನ MBBS ಡಾಕ್ಟರ್ಸ್ ಈಗಾಗ್ಲೇ ಅಲ್ಲೇ ಓದ್ತಾ ಇದ್ದಾರೆ. ಅಂದ್ರೆ ಪೇರೆಂಟ್ಸ್ ಗೆ ಒಂದು ಇದಿದೆ ಸರ್, ನನ್ನ ಮಗು ಮೆಡಿಕಲ್ ಓದ್ಬೇಕು, ಬೇಕಂದ್ರೆ ನಾವ್ ಆಸ್ತಿ ಮಾರಿ ಆದ್ರಾಗ್ಲಿ ಕಳ್ಸೋಣ ಅನ್ನೋದು. ಅದನ್ನ ಪಡಿಲೇಬೇಕು ಅಂತ ಓದ್ತಾ ಇರೋದು ಈಗ. ಖಂಡಿತ. ನಾವು ಏನೋ ಒಂದು ಇದ್ರ ಮೇಲೆ ಆಗಿರೋದು ನಾವು ಅದನ್ನ ಪಡಿಲೇಬೇಕು ಅಂತ ನಾವು ಓದ್ದಾರಲ್ಲ. ಬಟ್ ಆದ್ರೂ ಸಹಿತ ಈಗ ನಾನು ಮಾಡಿದಾಗ 88 89ರಲ್ಲಿ ಮಕ್ಕಳ ತಜ್ಞತೆ ಅದು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್, ಅದು DCH ಡಿಪ್ಲೊಮಾ ಇನ್ ಚೈಲ್ಡ್ ಅಂತ. ಸೊ ಅದನ್ನ ಮಾಡಿ ನಾನು ನೇರವಾಗಿ 90ನೇ ಇಸ್ವಿಗೆ ನಮ್ಮ ಏನು ನಾವು ಓದಿದ ನಾವು ಹುಟ್ಟಿದ ಊರಿಗೆ ಬಂದು ಸೊ ಮಕ್ಕಳ ಸೇವೆ ಮಾಡಕ್ ಒಂದು ಅವಕಾಶ ಆಯ್ತು. ಆ ಟೈಮ್ನಲ್ಲಿ ಮಕ್ಕಳ ಡಾಕ್ಟರ್ ಸಿಗ್ತಿರ್ಲಿಲ್ಲ. ಅದ್ರಲ್ಲೂ ತುರುವೇಕೆರೆಯಲ್ಲಿ ನೀವು ಹುಟ್ಟಿ ತುರುವೇಕೆರೆಯಲ್ಲೇ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ತುರುವೇಕೆರೆ ಜನರ ಭಾಗ್ಯ ಸರ್ ಇದು. ಇರ್ಬೋದು ಬಟ್ ನನಗಂತೂ ನಾವು ಸರ್ಕಾರ ಕಮ್ಮಿನಲ್ಲಿ ನಮಗೆ ಓದಿಸಿದೆ. ಸೊ ಹಾಗಾಗಿ ಅದರದ್ದು ಸೇವೆನ ಸರ್ಕಾರದ್ದು ಏನು ನಮಗೆ ಮಾಡ್ಕೊಡ್ತಲ್ಲ ಕಮ್ಮಿನಲ್ಲಿ, ಸೊ ಆ ಸೇವೆ ಏನು ಸಮಾಜಕ್ಕೆ ತಲುಪಿದೆ ಅಂತ ನಾನು ಅನ್ಕೊಂಡಿನಿ. ಆ ತೃಪ್ತಿ ಇದೆ ನನಗೆ. ಅಂದ್ರೆ ಇರುತ್ತೆ ನಿಮ್ಗೆ, ನೀವು ಅಂದ್ಕೊಂಡಲ್ಲೇ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ ಸರ್, ಆತರ ಅಂದ್ಕೊಂಡಲ್ಲೇ ಬಂದು ಆಮೇಲೆ ಅವಕಾಶಗಳು ಒಂದೊಂದಾಗಿ ನಿಮ್ಗೆ ಪೂರಕವಾಗಿ ವಾತಾವರಣವನ್ನ ಕಲ್ಪಿಸ್ಕೊಡ್ತು. ಈ ವೃತ್ತಿಯನ್ನ ಈ ತುರುವೇಕೆರೆಯಲ್ಲಿ ಮಾಡೋದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿದ್ದು ಇದೊಂಥರ ಗಾಡ್ ಗ್ರೇಸ್ ಅಂತಾನೆ ನಾವ್ ಅನ್ಬೋದಲ್ವಾ ಸರ್? ಹೌದೌದು, ಸತ್ಯ ಅದು. ನೀವೀಗ MBBS ನ ಕಂಪ್ಲೀಟ್ ಮಾಡ್ಕೊಂಡು ಸರ್, ನೀವು ಕಾಲೇಜ್ ಡೇಸ್ ನ ಮುಗಿಸ್ಕೊಂಡು ನಿಮ್ಮ ಕೆರಿಯರ್ ನ ಸ್ಟಾರ್ಟ್ ಮಾಡ್ತೀರಾ. ಆ ಮೊದಲ ಕೆರಿಯರ್ ಸ್ಟಾರ್ಟ್ ಮಾಡಿದ ಅನುಭವ ಹೇಗಿತ್ತು ಸರ್? ಅದು ಯಾವಾಗ ಅಂತಂದ್ರೆ 1987ರಲ್ಲಿ ನಮ್ದು MBBS ಕಂಪ್ಲೀಟ್ ಆಗ್ತದೆ. ಸೊ ಕಂಪ್ಲೀಟ್ ಆಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ನಲ್ಲಿ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ನಾನು ತುಮಕೂರಿಗೆ ಬರ್ತೀನಿ. ತುಮಕೂರಿನಲ್ಲಿ ಅಲ್ಲಿ ನಮ್ಮ ಅಕ್ಕವ್ರ ಮನೆ ಇತ್ತು, ಅಲ್ಲಿ ಉಪ್ಪಾರಳ್ಳಿ ಅಂತ ಹೇಳಿ. ಸೊ ಅಲ್ಲಿ ಬಂದಾಗ ಅಲ್ಲಿ ಆ ಉಪ್ಪಾರಳ್ಳಿನಲ್ಲಿ ಇದ್ಕೊಂಡು ನಮ್ಮ ಅಕ್ಕರ ಮನೆಯಲ್ಲಿ MBBS ಆದ್ಮೇಲೆ ಹನುಮಂತಪುರದಲ್ಲಿ ಒಂದು ಕ್ಲಿನಿಕ್ ಇರ್ತದೆ. ಸೊ ಅಲ್ಲೊಂದು ಕ್ಲಿನಿಕ್ ತೆರೆದು ಅಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಅಲ್ಲಿ ಕೆಲಸ ಮಾಡಿದೆ ಕ್ಲಿನಿಕ್ ಅಲ್ಲಿ. ಆಮೇಲೆ ಸಂಜೆ 8 ಗಂಟೆಯಿಂದ ಇನ್ನು ಬೆಳಿಗ್ಗೆ 8 ಗಂಟೆ ತನಕ ಅಲ್ಲಿ ಇದರಲ್ಲಿ ಯಾವ್ದದು SS ಪುರಂನಲ್ಲಿ ನರ್ಸಿಂಗ್ ಹೋಮ್ ಇತ್ತು. ಯಾವ ನರ್ಸಿಂಗ್ ಹೋಮ್ ಅಂದ್ರೆ ಚೇತನಾ ನರ್ಸಿಂಗ್ ಹೋಮ್ ಅಂತ. ಚೇತನಾ ನರ್ಸಿಂಗ್ ಹೋಮ್ ಅಲ್ಲಿ ಡಾಕ್ಟರ್ ನಿರ್ವಾಣಿ ರಾವ್ ಜನರಲ್ ಸರ್ಜನ್ನು, ಡಾಕ್ಟರ್ ಕೇಶವಮೂರ್ತಿ ತುಂಬಾ ಫೇಮಸ್ ಕೇಶವಮೂರ್ತಿ ಗೈನಕಾಲಜಿಸ್ಟ್ ಅವರು. ಸೊ ಅವರ ಕೈ ಕೆಳಗೆ ನಾನು ಅಲ್ಲಿ ಒಂದು ನೈಟ್ ಡ್ಯೂಟಿ ಡಾಕ್ಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ಸೇರ್ಕೊಂಡು ಅಲ್ಲಿ ನೈಟ್ ಡ್ಯೂಟಿನಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ ಸುಮಾರು ಡೆಲಿವರಿ ಕೇಸಸ್ ಜಾಸ್ತಿ ಬರೋದು. ಸುಮಾರು ಡೆಲಿವರೀಸ್ ಮಾಡಿದೀನಿ ನಾನು ಅವಾಗ. ಆ ಟೈಮ್ನಲ್ಲಿ ಒಂದು 200-300 ಡೆಲಿವರೀಸ್ ಮಾಡಿದ್ದೀನಿ. 9 ತಿಂಗಳಲ್ಲಿದ್ದೆ. ಸೊ 9 ತಿಂಗಳಾದ್ಮೇಲೆ ನಮಗೆ ಪೋಸ್ಟ್ ಗ್ರಾಜುಯೇಷನ್ ಓದಕ್ಕೆ ಸರ್ಕಾರ ಒಂದು 9 ತಿಂಗಳು ಆದ್ಮೇಲೆ ಆಲ್ಮೋಸ್ಟ್ ಒಂದು 9 ತಿಂಗಳಲ್ಲೇ ಇದ್ದೆ. ಅದಾದ್ಮೇಲೆ ಪೋಸ್ಟ್ ಗ್ರಾಜುಯೇಷನ್ಗೆ CET ಅನೌನ್ಸ್ ಮಾಡ್ಬಿಡ್ತು. ಸೊ CET ಅನೌನ್ಸ್ ಮಾಡಿದಾಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅದು ಫಸ್ಟ್. ಇದು ನಾನು ಓದೇ ಇಲ್ಲ, 1 ವರ್ಷ ಸುಮ್ಮನೆ ಇದ್ಬಿಟ್ಟಿದ್ದೀನಿ. ಪ್ರೊಫೆಷನಲ್ ಕಡೆ ಹೋಗ್ಬಿಟ್ಟಿದ್ದೀನಿ, ಓದಿಲ್ಲ. ಈಗ ನೋಡಿದ್ರೆ CET ಅಷ್ಟು ಸುಲಭವಾಗಿ ಬರೆಯಕ್ ಆಗಲ್ಲ. ಆ MBBS ನಾಲೆಡ್ಜ್ ನಲ್ಲಿ ಸೊ ಅದನ್ನೇ ಉಪಯೋಗಿಸ್ಕೊಂಡು 15 ದಿವಸ ನಂಗೆ 15 ದಿವಸಕ್ಕೆ ಸ್ವಲ್ಪ ರೆಫರ್ ಮಾಡ್ಕೊಂಡು ಹೋಗಿ ಅಲ್ಲಿ ಎಕ್ಸಾಮ್ ಬರೆದಾಗ ಈ ಡಿಪ್ಲೊಮಾ ಚೈಲ್ಡ್ ಹೆಲ್ತ್ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸಿಕ್ತು. ಸೊ ಅಲ್ಲಿಂದ ಮುಗಿಸ್ಕೊಂಡು 88-89 ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಚೈಲ್ಡ್ ಹೆಲ್ತ್ ಅನ್ನ ಕಂಪ್ಲೀಟ್ ಮಾಡಿ, ಆಮೇಲೆ ಅಲ್ಲೇ ಇದ್ದಂಗೆ ಒಂದು ಇದು
ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಆಕ್ಟ್ ಇದರಲ್ಲಿ ESI. ಓಕೆ. ಸೊ ಲೇಬರ್ ಡಿಪಾರ್ಟ್ಮೆಂಟ್ ಅದು, ಹಾ, ಕರ್ನಾಟಕ ಹೌದು ಗೌರ್ಮೆಂಟ್. ಸರ್. ಹೌದು. ಎಂಪ್ಲಾಯೀಸ್ಗೆ ಮೆಡಿಕಲ್ ಆಫೀಸರ್, ಓಕೆ. ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಅಂತ. ಅದು ಗೌರ್ಮೆಂಟ್ ಆಫ್ ಕರ್ನಾಟಕದವರು ಅರ್ಜಿ ಕರೀತಾರೆ. ಸೊ ಅದರಲ್ಲಿ ಅರ್ಜಿ ಹಾಕ್ತೀನಿ. ಅಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಮೈಸೂರಿನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಇಂಟ್ರೋ ಆಗುತ್ತೆ KPSC ನಲ್ಲಿ. ಓಕೆ. ಸೊ KPSC ಸೆಲೆಕ್ಟ್ ಆಗುತ್ತೆ. ಆಮೇಲೆ ಬೆಂಗಳೂರಿನಲ್ಲಿ ಮಾಗಡಿ ರೋಡ್ ಫಸ್ಟ್ ಕ್ಲಾಸ್ನಲ್ಲಿ ಇದೆ ESI ಹಾಸ್ಪಿಟಲ್. ESI ಹಾಸ್ಪಿಟಲ್. ಹೌದು. ಸೊ ಅಲ್ಲಿ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಆಗಿ ಅಲ್ಲಿ ವೃತ್ತಿಗೆ ಸೇರ್ಕೋತೀನಿ. ಅಷ್ಟೊತ್ತಿಗೆ ಅಲ್ಲಿ DCH ಮುಗಿಯುತ್ತೆ. ಮುಗಿದ್ಮೇಲೆ ಅಲ್ಲಿ 2 ವರ್ಷ ವೃತ್ತಿ ಮಾಡಿ ಆಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಯಾವುದು ಹಂಸಂದ್ರ. ಓಕೆ. ಹಂಸಂದ್ರದಲ್ಲಿ ದಂಡೀಶ್ವರದಲ್ಲಿ ಸುಮಾರು 8 ವರ್ಷ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸಿ. ಅದು ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಂಗೆ ಸಂಜೆ ಇಲ್ಲಿ ಇದ್ ಮಾಡಿರೋದು ಪ್ರೈವೇಟ್ ಕ್ಲಿನಿಕ್. ಸೊ ಅವಾಗ ಏನ್ ಮಾಡ್ಬೋದಿತ್ತು, ಏನಂತ ರೆಸ್ಟ್ರಿಕ್ಷನ್ಸ್ ಏನು ಇರ್ಲಿಲ್ಲ. ಸೊ ಆಮೇಲೆ ಅದಾದ್ಮೇಲೆ ಗೌರ್ಮೆಂಟ್ ಇದು ತಾಲೂಕು ಆಸ್ಪತ್ರೆಗೆ ಡೆಪ್ಯುಟೇಷನ್ ಮಾಡಿಸ್ಕೊಂಡು, ಈಗ ನಮ್ಮ ಮನೆಯವರು ಮೆಡಿಕಲ್ ಆಫೀಸರ್ ಆಗಿದ್ರಲ್ಲ, ಅದಕ್ಕೋಸ್ಕರ ಹಸ್ಬೆಂಡ್ ಅಂಡ್ ವೈಫ್ ಇದ್ರ ಮೇಲೆ ಇಲ್ಲಿಗೆ ತಾಲೂಕ್ ಹೆಲ್ತ್ ಆಫೀಸರ್ ಆಗಿ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿ ಇಲ್ಲೊಂದು 5 ವರ್ಷ ಸರ್ವಿಸ್ ಮಾಡಿ, ಆಮೇಲೆ ವಾಲಂಟ್ರಿ ತಗೊಂಡು ಇಲ್ಲೇ ಸರ್ಕಾರಿ ಆಸ್ಪತ್ರೆ ಎದುರುಗಡೆನೆ ಕ್ಲಿನಿಕ್ ಮಾಡಿ ರನ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಸರ್ಕಾರಿ ಕೆಲಸವನ್ನ ಬಿಟ್ಟು ನೀವು ಪ್ರೈವೇಟ್ ಆಗಿ ಹಾಸ್ಪಿಟಲ್ ನ ಮಾಡ್ಕೊಂಡು, ಅಂದ್ರೆ ಇದ್ರಲ್ಲಿ ನಿಮ್ಮ ವೃತ್ತಿ ಬದುಕಲ್ಲಿ ನಿಮ್ಮ ಅರ್ಧಾಂಗಿದು ಕೂಡ ಅರ್ಧ ಪಾಲಿದೆ ಅಂತ ನೀವು ಒಪ್ಕೋತೀರಾ ಸರ್? ವೃತ್ತಿ ಬದುಕಿನಲ್ಲಿ ಈಗ ಹೆಂಗೆ ಅಂತಂದ್ರೆ, ಇಲ್ಲಿ ನಮ್ಮ ಮೆಡಿಕಲ್ ಇದ್ರಲ್ಲಿ ಈಗ ಅವ್ರದ್ದು ಡ್ಯೂಟಿ ಅವ್ರ ತರ ನಡೀತಾ ಇರುತ್ತೆ. ನಮ್ ಡ್ಯೂಟಿ ಅವ್ರದಲ್ಲಿ ನಾವು ಭಾಗಿಯಾಗಲ್ಲ, ನಮ್ದಲ್ಲಿ ನಾವು ಭಾಗಿಯಾಗಲ್ಲ. ಈಗ ಅದನ್ನೇ ನಾನು ಯೋಚನೆ ಮಾಡ್ತಾ ಇದೀನಿ. ನಮ್ಗೆ ನಾವು ಜನ್ಮ ಕೊಟ್ಟ ಮಕ್ಕಳಿಗೆ ನಾವು ಅವ್ರನ್ನ ಆರೈಕೆ ಮಾಡಕ್ ಆಗಿಲ್ಲ. ಸೊ ಈಗ ಮೊಮ್ಮಗನ್ನ ಆರೈಕೆ ಮಾಡ್ದಂಗೆ ನಮ್ಮ ಮಕ್ಳಿಗೆ ನಾನು ಮಾಡಿಲ್ಲ. ಸೊ ಈಗ ಮೊಮ್ಮಗ ಅವನ್ನೇ 4 ವರ್ಷದನು, ಅವನ್ನ ಆರೈಕೆ ಮಾಡ್ದಂಗೆ ನಾನು ಅವ್ರು ಮಾಡಿಲ್ಲ. ಎಂತ ಮಿಸ್ ಮಾಡಿದೀನಿ ಅಂತ ಈಗ ಅನಿಸ್ತಾ. ಈಗ ರಿಟೈರ್ಮೆಂಟ್ ಲೈಫ್ ಅಲ್ಲಿ ಅಟ್ಲೀಸ್ಟ್ ನನ್ ಮಗು ಕೊಡಕ್ ಆಗ್ದಿದ್ ಮೊಮ್ಮಗಾದ್ರೂ ಕೊಡೋಣ, ಆ ತೃಪ್ತಿ ನಿಮ್ಗೆ ಸದ್ಯಕ್ಕೆ ಅಂತೂ ಇದೆ. ಅಂದ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ವೃತ್ತಿಯನ್ನ ಮಾಡುವಾಗ ಮಕ್ಕಳನ್ನ ಪಾಲನೆ ಮಾಡೋದು ತುಂಬಾ ಕಷ್ಟ. ಅದ್ರಲ್ಲೂ ಆಸ್ ಎ ಡಾಕ್ಟರ್ ತುಂಬಾ ಕಷ್ಟದ ಕೆಲಸ. ಸರ್, ಈಗ ನೀವು ವೃತ್ತಿ ಬದುಕನ್ನ ಪ್ರಾರಂಭಿಸಿದಾಗ, ಅಂದ್ರೆ ನೀವ್ ಹೇಳ್ದಾಗೆ ಮೊದಲೇ ನೀವು ಸರ್ಕಾರಿ ಕೆಲಸದಲ್ಲಿ ಇದ್ರಿ, ಆ ವೃತ್ತಿ ಬದುಕನ್ನ ಪ್ರಾರಂಭ ಮಾಡಿದಾಗ ನಿಮ್ಮ ಅತಿ ದೊಡ್ಡ ಕನಸು ಏನಾಗಿತ್ತು ಸರ್? ಆ ಕನಸನ್ನ ನೀವು ಈಗ ಅಚೀವ್ ಮಾಡಿದೀನಿ ಅಂತ ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ? ಖಂಡಿತವೂ ಅಚೀವ್ ಮಾಡಿದೀನಿ ಅಂತ ಅನ್ಸುತ್ತೆ. ಬಟ್ ಏನಾಗುತ್ತೆ, ನಮ್ಮಲ್ಲಿ ಯಾವ್ದಾದ್ರು ಒಂದು ಈ ಪೇಷಂಟ್ಸ್ ಒಂದೇ ತರದ್ದಿರಲ್ಲ. ಹೌದು. ಆಮೇಲೆ ಏನಾದ್ರೂ ಒಂದು ದೊಡ್ಡ ನರ್ಸಿಂಗ್ ಹೋಮ್ ಕಟ್ಟಿ ದೊಡ್ಡದೊಂದು ಇದು ಮಾಡ್ಬೇಕು ಅನ್ನೋ ಆ ಥರ ಆಸೆ ಇರಲಿಲ್ಲ ನನಗೆ. ಯಾಕೆಂದರೆ ನಾನು ವೈಯಕ್ತಿಕವಾಗಿ ಮಕ್ಕಳ ವೈದ್ಯನಾಗಿದ್ದರಿಂದ ಏನು ಒಂದು ಈಗ ಸಾಕಷ್ಟು ಕಾಯಿಲೆ ಬರ್ದಂಗೆ ತಡಿತಕ್ಕಂಥ ವಿಚಾರಗಳು ಬೇಕಾದಷ್ಟಿದ್ದಾವೆ. ನಾವು ಅದನ್ನು ತಾಯಂದಿರಿಗೆ ಅಥವಾ ಅವರ ತಂದೆ ತಾಯಿಗಳಿಗೆ ನಾವು ಅದನ್ನು ತಲುಪಿಸಿದ್ರೆ ಎಷ್ಟೋ ಕಾಯಿಲೆಗಳನ್ನು ಯಾವುದೇ ಮೆಡಿಸಿನ್ ಇಲ್ದಂಗೆ ತಡೆಯೋ ಅಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ನಾನು ಪ್ರತಿ ಸಾರಿ ನಾನು ಬರೋಕೆ ಹೇಳಲ್ಲ ಪೇಷಂಟ್ಸ್ಗಳ್ನ, ಮಕ್ಕಳನ್ನ ಬನ್ನಿ, ಈ ನಾಳೆಗೆ ಬನ್ನಿ, ನಾಳೆ ಬನ್ನಿ ಆ ಥರ ಹೇಳಲ್ಲ. ನನಗೆ ಮತ್ತೆ ಬರೋದು ಬೇಡ ಅನ್ನೋದು ನಂದು. ಅಂದರೆ ಒಂದು ಸಾರಿ ನಾನು ಅಡ್ವೈಸ್ ಮಾಡಿದ್ರೆ ಒಂದು ಕಾಯಿಲೆಗೆ ಇಮಿಡಿಯೇಟ್ ಅದು ಒಂಥರ ಶೂಟ್ ಮಾಡ್ದಂಗೆ ಇರಬೇಕು ಮೆಡಿಸಿನ್ಸ್, ಆ ಥರ ಇರಬೇಕು. ಅದಕ್ಕೆ ಆಳವಾಗಿ ಇಲ್ಲಿ ನಾವು ಚೆನ್ನಾಗಿ ನೋಡಿ ಅದನ್ನು ಡಯಾಗ್ನೋಸ್ ಮಾಡಿ ಕ್ಲೀನಾಗಿ ಅದು ಏನು ಅಂತ ತಿಳ್ಕೊಂಡು ಕೇಳಿ ಸಾಕಷ್ಟು, ಅದಕ್ಕೆ ಸೈಲೆನ್ಸಾಗಿ ಡಾಕ್ಟ್ರು ಒಂದು ಸ್ವಲ್ಪ ಕೇಳಬೇಕು ಪೇಷಂಟ್ಸ್ ಏನು ಹೇಳ್ತಾರೆ ಅಂತ. ಯಾಕಂದ್ರೆ ಆಮೇಲೆ ನಮ್ಮಲ್ಲಿ ಈ ಮಕ್ಕಳು ಇರೋದ್ರಿಂದ ಮಕ್ಕಳಿಗೂ ಏನು ಕಂಪ್ಲೇಂಟ್ಸ್ ಮಾಡಲ್ಲ ಕಾಯಿಲೆ ಬಗ್ಗೆ. ಸೊ ಹಾಗಾಗಿ ನನಗೆ ವೃತ್ತಿ ಬದುಕಿನಲ್ಲಿ ತುಂಬಾ ಸಂತೃಪ್ತಿ ಇದೆ. ಏನು ಆ ಥರದ್ದೇನು ಆಸೆಗಳು ಇಲ್ಲ. ನಾವೆಲ್ಲ 2 ರೂಪಾಯಿ ಕೆಲಸ ಮಾಡಿದ್ರು ಕಣಮ್ಮ ನಾವು. ನಾನು ಸರ್ಕಾರಿ ನೌಕರಿ ಇದ್ದಿದ್ರಿಂದ ನಾನಲ್ಲಿ ಟೌನ್ ಬ್ಯಾಂಕ್ ಕಾಂಪ್ಲೆಕ್ಸ್ ಅಲ್ಲಿ ನನ್ನ ಕ್ಲಿನಿಕ್ ಇತ್ತು. ಅವಾಗ ನಾನು ಮಕ್ಕಳ ತಜ್ಞನಾಗಿದ್ದೆ. ನಾನು ತಗೊತಾ ಇದ್ದಿದ್ದೆ 2 ರೂಪಾಯಿ ಒಂದು ಪೇಷಂಟ್ಗೆ. ಅದೇ ನನ್ನ ಡಿಗ್ರಿ ಮಾಡಿದಂಥ DCH ಮಾಡಿದಂಥ ವೈದ್ಯ ತುಮಕೂರಿನಲ್ಲಿ ಒಂದು ಪೇಷಂಟ್ಗೆ 100 ರೂಪಾಯಿ ತಗೋತಾ ಇದ್ರು ಅವಾಗ, ಒಂದು ಪೇಷಂಟ್ಗೆ. ನಾನು ಬರೀ 2 ರೂಪಾಯಿ ನೋಡ್ತಾ ಇದ್ದೆ. 2 ರೂಪಾಯಿ, ಆಮೇಲೆ 4 ರೂಪಾಯಿ, ಆಮೇಲೆ 10 ರೂಪಾಯಿ, ಆಮೇಲೆ 12 ರೂಪಾಯಿ, ಆಮೇಲೆ 20 ರೂಪಾಯಿ, ಆಮೇಲೆ 40 ರೂಪಾಯಿ, ಆಮೇಲೆ
ರೂಪಾಯಿ, ಆಮೇಲೆ 75, ಹಂಗೆ ಕನ್ಸಲ್ಟೇಷನ್. ಈಗ ನಮ್ಮ ವೈದ್ಯರೇ ಹೇಳ್ತಿದ್ದಾರೆ, ಯಾಕಪ್ಪ ಅಷ್ಟೆಲ್ಲ ಕಮ್ಮಿ ತಗೋತಾ ಇದ್ದೀರಾ ಅಂತಂತ ಹೇಳಿ. ಈಗೆಲ್ಲ 400, 500. ಅದೇ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಒಂದ್ಸರಿ ನಾವು ಈಗ ತೋರಿಸಿದ್ರೆ 1,500 ರೂಪಾಯಿ ಕೊಡ್ಬೇಕು. 1,500 ಹೌದು. 1,500 ಒಂದು ಕನ್ಸಲ್ಟೇಷನ್ಗೆ. ನಾವೀಗ ಒಂದು 500 ರೂಪಾಯಿ ತಗೋತಾ ಇದ್ದೀವಿ. ಹಂಗಾಗಿ ಇದೆ, ಸ್ವಲ್ಪ ಹಳ್ಳಿ ಜೀವನ ಅಲ್ವಾ, ಎಲ್ಲ ಬಡವ್ರು ಬರ್ತಾರೆ ಇಲ್ಲಿ. ಸೊ ಹಾಗಾಗಿ ಕೆಲವರು ಕೊಡ್ತಾರೆ, ಕೆಲವರು ಕೊಡಲ್ಲ. ಸೊ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸೇವೆಯ ಒಂದು ತೃಪ್ತಿ, ಸಂತೋಷ, ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಅತಿ ದೊಡ್ಡ ಕನ್ಸೇನ್ ಕಾಣ್ಲಿಲ್ಲ, ಕಂಡಿರೋ ಕನ್ಸನ್ನ ಸಾಕಾರ ಮಾಡ್ಕೊಂಡಿದ್ದೀರಾ. ನಿಮ್ಮ ಕನ್ಸು ಏನಾಗಿತ್ತು ಅಂತಂದ್ರೆ, ನಿಮ್ಮ ಮಾತಲ್ಲಿ ನಮಗೆ ಗೊತ್ತಾಗಿದ್ದು ಸೇವೆ. ಹಳ್ಳಿ ಜನಕ್ಕೆ, ಬಡ ಜನರಿಗೆ, ಆ ಮಕ್ಕಳಿಗೆ, ಆ ತಾಯಂದ್ರಿಗೆ ನೀವು ಕೊಡ್ಬೇಕಾಗಿದ್ದ ಸೇವೆ ಏನಿತ್ತು, ಖಂಡಿತ ಆತ್ಮತೃಪ್ತಿ ನಿಮ್ಗಿದೆ ಅಂತ ನಮ್ಗೆ ಅನ್ನಿಸ್ತು ಸರ್. ಹೌದೌದು. ಡಾಕ್ಟರ್ ಆಗಿ ನಿಮ್ಮ ವೃತ್ತಿ ಬದುಕಲ್ಲಿ ಅತ್ಯಂತ ಕಠಿಣ ಕ್ಷಣ ಅಂತ ಯಾವ್ದಾದ್ರು ಎದುರಿಸಿದ್ದೀರಾ ಸರ್ ನೀವು? ಖಂಡಿತವಾಗಿ ಎದುರಿಸಿದ್ದೀನಿ. ಬೆಳಿಗ್ಗೆನೆ ಒಂದ್ಸಾರಿ ನಾನು ನಮ್ಮ ಮನೆಯವರು ಇಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ, ನಮ್ ತುಂಬಾ ಆತ್ಮೀಯ ಸ್ನೇಹಿತರು, ಅವ್ರಿಗೆ 5 ಜನ ಹೆಣ್ಮಕ್ಳು. ಅವರು ಯಾವ್ದೋ ಇಂಜೆಕ್ಷನ್ಸ್ ಅನ್ನ, ಅದೊಂದು ಸೆಪ್ಟ್ರಿಯಾಕ್ಸನ್ ಅಂತ ಒಂದು ಆಂಟಿಬಯೋಟಿಕ್, ಅದನ್ನ ಹೊರಗಡೆ ಒಂದು 2, 3, 4 ತಗೊಂಡಿದ್ರು. ಅವ್ರು ತಗೊಂಬಿಟ್ಟು ಇದು ಕೊಡಿ ಸಾರ್ ಅಂತ ಹೇಳ್ಬಿಟ್ಟು ಕೈಗೆ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು. ಸೊ ಕೊಡಿ ಸಾ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಪರಿಚಯ ಇತ್ತು. ಅವ್ರ ಹೆಸರು ಹೇಳೋದ್ ಬೇಡ. ಸೊ ತುಂಬಾ ಸಣ್ಣ ಮಕ್ಕಳು ಅವ್ರಿಗೆ. ಅವಾಗ ಬಂದಾಗ ನಾನೇನ್ ಮಾಡಿದೆ, ಇನ್ನೇನಂಗೂ ತಗೊಂಡಿದಾರಲ್ಲ, 2-3 ಇಂಜೆಕ್ಷನ್ಸ್ ತಗೊಂಡಿದ್ದಾರೆ, ಸೊ ಹಾಗಾಗಿ ಕೊಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕ್ವಾರ್ಟರ್ಸ್ನಲ್ಲೇ ಮುಂದ್ಗಡೆ ಒಂದು ಬೆಡ್ ಹಾಕಿದ್ದೆ, ಎಮರ್ಜೆನ್ಸಿಗೆ ಯಾರ ಬಂದ್ರು ನೋಡಕ್ಕೆ ಅಂತ. ಸೊ ಅಲ್ಲಿ ಮಲಗಿಸ್ಕೊಂಡು ಇಂಜೆಕ್ಷನ್ನ ಕೊಟ್ಟೆ. 1 ಡ್ರಾಪ್ 2 ಡ್ರಾಪ್ ಹೋಯ್ತು ಅಷ್ಟೇ. ಎಕ್ದಮ್ ಸಿವಿಯರ್ ರಿಯಾಕ್ಷನ್ ಆಗ್ಬಿಡ್ತು. ರಿಯಾಕ್ಷನ್ ಅಂತಂದ್ರೆ ಎಂಟೈರ್ ಫೇಸ್ ರೆಡ್ ಆಗಿ ಹೋಗ್ಬಿಡ್ತು, ಎಂಟೈರ್ ಬಾಡಿ ರೆಡ್ ಆಗೋಯ್ತು, ಇಚ್ಚಿಂಗ್ ಸ್ಟಾರ್ಟ್ ಆಗೋಯ್ತು, ಉಸಿರಾಟಕ್ಕೆ ತೊಂದರೆ ಆಯ್ತು, ಈ ತರ. ಆಮೇಲೆ ಸದ್ಯ ನಾನು ಆಂಟಿ ಇಂಜೆಕ್ಷನ್ಸ್ಗಳನ್ನ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಇಮ್ಮಿಡಿಯೇಟ್ ಅದನ್ನ ಡ್ರಾಪ್ ಮಾಡಿ ಅದನ್ನ ವಾಪಸ್ ಎಳ್ಕೊಂಡು ವಿತ್ ಬ್ಲಡ್ ಸ್ವಲ್ಪ, ಆಮೇಲೆ ಆ ಇಂಜೆಕ್ಷನ್ ಬೇರೆದು ಕೌಂಟರ್ ಲೋಡ್ ಮಾಡ್ಕೊಂಡು ಕೊಟ್ಟೆ. ಬಟ್ ಅವತ್ತ ನನಗೆ ಅನಿಸ್ತು, ವೃತ್ತಿನೇ ಬೇಡ ಅನ್ಸ್ಬಿಡ್ತು. ಹೌದು ಸರ್, ವೃತ್ತಿನೇ ಬೇಡ ಅನ್ಸ್ಬಿಡ್ತು. ತುಂಬಾ ಜವಾಬ್ದಾರಿಯುತದಂತ ವ್ಯಕ್ತಿ ಅವರು. ಆಕ್ಚುಲಿ 5 ಹೆಣ್ಮಕ್ಳಿದ್ದು, ಚಿಕ್ಕ ಹೆಣ್ಮಕ್ಳು ಇನ್ನೂ ಓದ್ತಾ ಇದ್ದಾರೆ, ಒಂದೇಟಿಗೆ ಎಡವಟ್ ಆಗ್ಬಿಡೋದಲ್ಲ ಅಂತ. ಬಟ್ 3 ತಗೊಂಡು 4ನೇದಕ್ಕೆ ರಿಯಾಕ್ಷನ್ ಆಗಿದೆ. ಸೊ ಈ ತರ ಎಕ್ಸ್ಪೀರಿಯನ್ಸ್ ಒಂದು. ಆಮೇಲೆ ಇನ್ನೊಂದು ಏನಾಯ್ತು, ಕ್ಲಿನಿಕಲ್ಲಿ ನಮ್ಮ ರಿಲೇಷನ್ನೇ ಇನ್ನ ಯಂಗ್ ಲೇಡಿ, ಏನ್ ಅರೌಂಡ್ 28 ಇಯರ್ಸ್ ಇರ್ಬೇಕು. ಅವಳು ನಮ್ಮ ರಿಲೇಷನ್ 2 ಮಕ್ಳಿದಾವೆ. ಸೊ ನಾನು ಹೇಳಿದೆ, ಇಂಜೆಕ್ಷನ್ಸ್ ಎಲ್ಲ, ಅದಕ್ಕೆ ಇಂಜೆಕ್ಷನ್ಸ್ ಓವರ್ ಆಲ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು, ಸಿಕ್ಕಾಪಟ್ಟೆ ತಗೊಳಕ್ ಹೋಗ್ಬಾರ್ದು. ಸೊ ಏನಾಗೋಯ್ತು, ಆ ಇಂಜೆಕ್ಷನ್ಸ್ ಕೊಡಿ ಅಂತ ಹೇಳಿದ್ರು. ನಾನು ಇಂಜೆಕ್ಷನ್ಸ್ ಕೊಟ್ಟೆ. ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾರೆ, ಇಂಜೆಕ್ಷನ್ಸ್ ತಗೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿದ್ದ್ಬಿಟ್ಟಿದ್ದಾರೆ. ಇನ್ನೇನು ಕೆ.ಬಿ. ಕಾಸ್ ಅವ್ರದ್ದು, ಕೆ.ಬಿ. ಕಾಸ್ ಬಸ್ ಹತ್ತೋದ್ರೊಳಗೆ ಬಿದ್ದ್ಬಿಟ್ಟಿದ್ದಾರೆ ಕೆಳಗಡೆ. ಅವ್ರ ಯಜಮಾನ ಇದ್ನಲ್ಲ, ಒಂದು ಆಟೋದಲ್ಲಿ ತಗೊಂಬಂದ್ಬಿಟ್ಟು ಉಸಿರಾಟ ತೊಂದರೆ ಆಯ್ತು, ಎಲ್ಲ ಆಯ್ತು. ಆಮೇಲೆ ಅವಾಗ ಆಂಬುಲೆನ್ಸ್ಗಳು ಇಲ್ಲ, ಸಡನ್ ಆಗಿ ಆಂಬುಲೆನ್ಸ್ಗಳು ಇಲ್ಲ. ತಿರ್ಗಾ ಏನ್ ಮಾಡ್ಬಿಡದೆ, ಯಾವ್ದೋ ಒಂದು ವ್ಯಾನ್ ತಗೊಂಡ್ರೆ ವ್ಯಾನಿಗೆ ಆರನ್ನೇ ಇಲ್ಲ. ಆಮೇಲೆ ನನ್ನ ಹತ್ರ ಆಕ್ಸಿಜನ್ ಸಿಲಿಂಡರ್ ಎಲ್ಲ ಇತ್ತಲ್ಲ, ಸಿಲಿಂಡರ್ ಕನೆಕ್ಟ್ ಮಾಡ್ಕೊಂಡು ಆಂಟಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಕೊಂಡು ಚುಂಚನಗಿರಿ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿಸಿ, ಅಲ್ಲಿ ನೈಟ್ ಎಲ್ಲ ಅದನ್ನ ಟ್ರೀಟ್ಮೆಂಟ್ ಕೊಡಿಸಿ, ಆಮೇಲೆ ತಗೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದೆ, ರೆಡಿ ಮಾಡಿಸಿ. ಈ ತರ ಸಂದರ್ಭಗಳು ಆಗ್ತವೆ ವೈದ್ಯರಿಗೆ, ಬಹಳ ಕಷ್ಟ. ಕೆಲವೊಮ್ಮೆ ಸಣ್ಣ ಗಾಯಕ್ಕೆ ಇಂಜೆಕ್ಷನ್ ತಗೊಂಡು ಎಷ್ಟೋ ಜನ ಡೆತ್ ಆಗಿರ್ತಾರೆ. ತುಂಬಾ ಕಷ್ಟ ಸಿಚುಯೇಷನ್ಸ್ ಫೇಸ್ ಮಾಡ್ಲೇಬೇಕಾಗುತ್ತೆ. ಬಟ್ ಎಲ್ಲ ಪ್ರಿಕಾಷನ್ ಮೆಜರ್ಸ್ಗಳನ್ನ ತಗೊಂಡು ನಾವು ಕಾರ್ಯನಿರ್ವಹಿಸ್ಬೇಕಾಗತ್ತೆ. ಹೆಂಗ್ ಬೇಕಾದ್ರೆ ಹಂಗಂಗ್ ಮಾಡಕ್ ಆಗಲ್ಲ. ಅಂದ್ರೆ ಒಬ್ಬ ಡಾಕ್ಟರ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಾಪಟ್ಟೆ, ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಜಾಗರೂಕತೆಯಿಂದ ಇರ್ಬೇಕು, ಅಲರ್ಟ್ ಆಗಿರ್ಬೇಕು, ತಾಳ್ಮೆಯಿಂದ ಇರ್ಬೇಕು, ತುಂಬಾ ತಾಳ್ಮೆಯಿಂದ ಕೇಳ್ಬೇಕು, ಅವೆಲ್ಲ ನೋಡ್ಕೊಂಡು ಕೆಲಸ ನಿರ್ವಹಿಸ್ಬೇಕು. ಹೆಂಗ್ ಬೇಕಾದ್ರೆ ಹಂಗಂಗ್ ಮಾಡಕ್ ಆಗಲ್ಲ ನಮ್ ಕೆಲ್ಸನ. ಒಬ್ಬ ವೈದ್ಯರಿಗೆ ತಾಳ್ಮೆ, ಕರುಣೆ, ಜವಾಬ್ದಾರಿ ಎಲ್ಲ ಕೂಡ ಅಧಿಕವಾಗಿ ಇರ್ಬೇಕು ಅಲ್ವಾ ಸರ್? ಹೌದು, ಅಧಿಕವಾಗಿ ಇರ್ಬೇಕು.
ಆಮೇಲೆ ತುರುವೇಕೆರೆಯಲ್ಲಿ ನೀವು ಹೇಳ್ದಂಗೆ ಹೌದು ಸರ್, ಇಮಿಡಿಯೇಟ್ ಆಗಿ ಯಾವುದೇ ವ್ಯವಸ್ಥೆ ಬೇಗ ಸಿಗ್ತಾ ಇಲ್ಲ. ಮೆಡಿಕಲ್ ಕ್ಷೇತ್ರ ಅಂದ್ರೆ ವೈದ್ಯಕೀಯ ಹೌದು. ಕ್ಷೇತ್ರ ಇನ್ನ ಇಂಪ್ರೂವ್ ಆಗ್ಬೇಕು. ಹೌದೌದು ಆಂಬ್ಯುಲೆನ್ಸ್ ವ್ಯವಸ್ಥೆಗಳಿಲ್ಲ. ತಕ್ಷಣ ಅಂದ್ರೆ ನಾವು ತುಮಕೂರು, ತಿಪ್ಟೂರು ಈ ಕಡೆ ಹೋಗ್ಬೇಕಾಗತ್ತೆ. ಸೊ ವೈದ್ಯಕೀಯ ಕ್ಷೇತ್ರ ಇನ್ನಷ್ಟು ತುರುವೇಕೆರೆಯಲ್ಲಿ ಬೆಳಿಬೇಕು ಅಲ್ವಾ ಸರ್? ನಿಮ್ಮ ಅಭಿಪ್ರಾಯ ಏನ್ ಸರ್? ಬೆಳಿಬೇಕು. ಅದಕ್ಕೆ ಯಾವ ತರ ಸರ್ಕಾರ ಆಗ್ಲಿ? ಬಟ್ ಅದೇನೋ ಗೊತ್ತಾಗ್ತಾ ಇಲ್ಲ. ಬಟ್ ತಿಪ್ಟೂರ್ ಬೆಳೆದಷ್ಟು ತುರುವೇಕೆರೆ ಅಷ್ಟು ಬೆಳಿತಾ ಇಲ್ಲ. ಬಟ್ ಅದೇನೋ ಗೊತ್ತಾಗ್ತಾ ಇಲ್ಲ. ಅದು ಇದಕ್ಕೆ ಯಾವ ಸರ್ಕಾರ ತರ ಏನಾದ್ರೂ ಜವಾಬ್ದಾರಿ ತಗೋಬೇಕಾ ಅಥವಾ ಜವಾಬ್ದಾರಿ ತಗೋಬೇಕು. ಈಗ ಕನ್ಸರ್ನ್ಡ್ ಈಗ ಇದು ನಮ್ಮಲ್ಲೇ ಸರ್ಕಾರಿ ಆಸ್ಪತ್ರೆ, ಅದು 100 ಬೆಡ್ ಹಾಸ್ಪಿಟ್ಲು. ಅಲ್ಲೆಲ್ಲ ತಜ್ಞರುಗಳನ್ನ ಅಲ್ಲಿ ಲಭ್ಯತೆ ಮಾಡ್ಬೇಕು. ಸೊ ಅವೆಲ್ಲ ಮಾಡ್ಬೇಕು. ಆಂಬ್ಯುಲೆನ್ಸ್ ವ್ಯವಸ್ಥೆ ತುಂಬಾ ಜಾಸ್ತಿ ಮಾಡ್ಬೇಕು. ಅದೇ ಸರ್ಕಾರ ಸ್ವಲ್ಪ ಅವೆಲ್ಲ ನೋಡ್ಕೊಂಡು ನಿಗಾ ವಹಿಸ್ಬೇಕು. ಈಗ ಅದ್ರ ಬಗ್ಗೆ ನಾವು ಮಾತಾಡೋದು ಕಷ್ಟ. ಹೌದು ಸರ್, ಯಾಕೆಂದ್ರೆ ಕಷ್ಟ ಸಾಧ್ಯವೇ. ಹೀಗೆ. ಇರುವಂತ ವ್ಯವಸ್ಥೆಯನ್ನ ಹೊಂದ್ಕೊಂಡು ಹೋಗ್ಬೇಕಾದಂತ ಹಾ, ಅನಿವಾರ್ಯತೆಯಲ್ಲಿ ನಾವು ಹೌದು, ಬದುಕ್ತಾ ಇದೀವಿ. ಹಾಗಾಗಿ ಹಾಗೆ ಹೋಗ್ಬೇಕು. ಹೌದು.